ಎಸ್ ಗುಡ್ ಮಾರ್ನಿಂಗ್ ಡಿಯರ್ ಲೀಡರ್ಸ್, ಎಲ್ರು ಕೂಡ ವೆಲ್ಕಮ್ ಮಾಡ್ತಿದ್ದೀನಿ. ಇವತ್ತು ಆಲ್ರೆಡಿ ನಾವೀಗ ಸುಮಾರು 12ನೇ ದಿನದ ವೆಲ್ ರೇಂಜ್ ಟ್ರೈನಿಂಗ್ ಅಲ್ಲಿ ಇದೀವಿ. ಒಂದು ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಕೂಡ ವಾಚ್ ಮಾಡ್ತಿದ್ದಾರೆ. ಅಂಡ್ ಎಲ್ರು ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತಿದ್ರು. ನಿನ್ನೆ ಯಾರೋ ಯೂಟ್ಯೂಬ್ ಅಲ್ಲಿ ನೋಡಿದ್ರಂತೆ, ಒಂದು 3 ಜನ ಅವ್ರು ಫೋನ್ ಮಾಡಿದ್ರು. ಸರ್, ಇದೀವರೆಗೂ ನಾನು ಯಾವತ್ತೂ ಕೂಡ ರೆಡ್ ಜಿನ್ಸಿಂಗ್ ಬಗ್ಗೆ ಇಷ್ಟು ತಿಳ್ಕೊಂಡಿಲ್ಲ, ಇಷ್ಟು ಮಿರಾಕಲ್ ರಿಸಲ್ಟ್ ಕೊಡ್ತಿದೆ ಅಂತ ಗೊತ್ತಿರ್ಲಿಲ್ಲ ಸರ್. ಈ ಒಂದು ಟ್ರೈನಿಂಗ್ ಇಂದ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ನಿಮ್ಗೆಲ್ರು ಕೂಡ ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಹೇಳಿ, ಸರ್ ಈಗ ನಿಯರೆಸ್ಟ್ ಟೀಮ್ ನಾನು ತಗೊಳ್ತೀನಿ ಅಂತ, ಕನ್ಸಲ್ಟೆಂಟ್ ಆಕ್ಚುಲಿ ಅವರು ತಗೊಳ್ತೀನಿ ಅಂತ ಬೇರೆ ಟೀಮ್ನವರು ಅವ್ರು ತುಂಬಾ ಇಷ್ಟಪಟ್ಟು ಈಗ ನಿನ್ನೆ ಸ್ಟಾರ್ಟ್ ಮಾಡ್ತಾ ಬಂದ್ರು. ಎಸ್, ಅದಕ್ಕೇನೆ ಇವತ್ತು ಮೈನ್ ಆಗಿ ನಾವು ಇಂಟೆಲೆಕ್ಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವೆಲ್ ಇಂಟೆಲೆಕ್ಟ್ ಇಲ್ಲಿ ಇಂಟೆಲೆಕ್ಚುಯಲ್ ಅಥವಾ ಇಂಟೆಲೆಕ್ಟೆ ಅಂತ ಹೇಳ್ತಾರೆ. ಏನಿದು ಇಂಟೆಲೆಕ್ಟ್ ಅಂತಂದ್ರೆ ಏನು ಅನ್ನುವಂಥದ್ದನ್ನು ಜಸ್ಟ್ ನೋಡ್ತಾ ಹೋಗೋಣ. ಇದ್ರ ವಿಶೇಷತೆಗಳೇನಪ್ಪಾ ಅಂತಂದ್ರೆ, ಪ್ರಬಲವಾದ 3 ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಮೇನ್ ಆಗಿ ಆಂಜೋಜೆನಾಲ್ ಪೈನ್ ಬರ್ಕ್ ಗಿಡದ ಸಾರ ಅಂತ ಹೇಳ್ತೀವಿ. ಇದು ಪೈನ್ ಬರ್ಕ್ ಅಂತಕ್ಕಂಥ ಒಂದು ಗಿಡದಿಂದ ಆಂಜೋಜಿನಲ್ ಅಂತಕ್ಕಂಥ ಕಂಟೆಂಟ್ ನನಗೆ ಈ ಒಂದು ಗಿಡದಿಂದ ತೆಗೆದಿರ್ತಾರೆ ಅಂತ ಹೇಳ್ತಾರೆ. ಇದು ಮೂಲತಃ ನ್ಯೂಜಿಲೆಂಡ್ ನ ಪೈನಸ್ ರೇಡಿಯೇಟಾ ಮರಗಳ ತೊಗಟೆಯಿಂದ ಪರಿಷ್ಕರಿಸಲಾಗಿದೆ ಅಂತ ಹೇಳ್ತಾರೆ. ನ್ಯೂಜಿಲೆಂಡ್ ಅಂತಾನೆ ಯಾಕೆಂದ್ರೆ ಇದು ನ್ಯೂಜಿಲೆಂಡ್ ಇಂದ ಮೊದಲು ಬರ್ತಕ್ಕಂಥ ಒಂದು ಪ್ರಾಡಕ್ಟ್. ಇದು ಇಂಟೆಲೆಕ್ಟ್ ಅಂತಕ್ಕಂಥ ಒಂದು ಅದರಲ್ಲಿರೋ ಕಂಟೆಂಟ್ ಎಂಜೋಜಿನಲ್ ಇದೆಯಲ್ಲ, ಅದು ನ್ಯೂಜಿಲೆಂಡ್ ಇಂದ ಬರ್ತಕ್ಕಂಥ ಒಂದು ಆವಿಷ್ಕಾರದ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಯಾಕೆ ನ್ಯೂಜಿಲೆಂಡ್? ಬೇರೆ ದೇಶಗಳಲ್ಲಿ ಸಿಗಲ್ವಾ? ಸಾಕಷ್ಟು ಸಿಗುತ್ತೆ. ಪೈನಸ್ ರೇಡಿಯೇಟಾ ಅನ್ನುವಂತ ಸಾಕಷ್ಟು ಕಡೆ ಸಿಗುತ್ತಲ್ಲ ಅಂತ ತಮ್ಗೆಲ್ಲ ಕೇಳ್ತಿರ್ಬೋದು. ಸೊ ಒಂದ್ ಹೇಳ್ತೀನಿ, ಇದು ಎಲ್ಲಾ ಕಡೆ ಈ ಮರಗಳಿದ್ರು ಕೂಡ ಎಲ್ಲಾ ದೇಶಗಳಲ್ಲಿ ಸರ್ವೇ ಸಾಮಾನ್ಯ ಏನಪ್ಪಾ ಅಂತಂದ್ರೆ, ಈ ಪೊಲ್ಯೂಷನ್ ಜಾಸ್ತಿ. ಅಂದ್ರೆ ಪೊಲ್ಯೂಷನ್ ಅಂದ್ರೇನು? ವಾಯು ಮಾಲಿನ್ಯ ಜಾಸ್ತಿ. ನೋಡ್ಬೋದು ಈ ಎಲ್ಲ ಕೂಡ ಯಾಕೆ ನಾವು ಅಲ್ಲೇ ಬೆಳಿತಾರೆ ಅಂತಂದ್ರೆ, ನ್ಯೂಜಿಲೆಂಡ್ ನಲ್ಲಿ ಇರ್ತಕ್ಕಂಥ ಎಲ್ಲ ಫ್ಯಾಕ್ಟರೀಸ್, ಮೊನ್ನೆ ನಾವು ತುಂಬಾ ವರ್ಷಗಳಿಂದ ಕೇಳಿರ್ತಕ್ಕಂಥ ವಿಚಾರ ಇದು. ಅಲ್ಲಿರುವಂತ ಫ್ಯಾಕ್ಟರೀಸ್ ಎಲ್ಲ ಏನಂತಂದ್ರೆ ಆಸ್ಟ್ರೇಲಿಯಾ ಶಿಫ್ಟ್ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ಅಲ್ಲಿ ಒಂದೊಳ್ಳೆ ನ್ಯೂಜಿಲೆಂಡ್ ಅಲ್ಲಿ ಜಾಸ್ತಿ ಪೊಲ್ಯೂಷನ್ ಇಲ್ಲ ಅಂತ ಒಂದು ಪ್ಲೇಸ್ ಅಲ್ಲಿ ಬೆಳಿತಾರೆ ಇದನ್ನ ಅನ್ನೋದು ನಮ್ಗೆ ಮಾಹಿತಿ ಇರೋದು. ಸೊ ಅದಕ್ಕೇನೆ ಅಂತ ಒಂದು ಮರದ ತೊಗಟೆಯಿಂದ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇದು ಏನೇನ್ ಮಾಡುತ್ತೆ ಅನ್ನೋ ತರದ್ದು ಹೇಳ್ತೀವಿ. ಮತ್ತೆ ಟೆಸ್ಟೆಡ್ ರಿಸಲ್ಟ್ ಕೂಡ ನಾನು ಮಾತಾಡ್ತಾ ಹೋಗ್ತೀನಿ. 100 mg 100 ಮಿಲಿ ಎಂಜೋಜಿನಾಲ್ 500 ಗ್ರಾಂ ತಾಜಾ ತರಕಾರಿ ಮತ್ತೆ 200 ಗ್ರಾಂ ತಾಜಾ ಹಣ್ಣುಗಳಿಗೆ ಸಮಾನ ಅಂತ ಹೇಳ್ತಾರೆ. ಇಷ್ಟು ಕೆಪಾಸಿಟಿ ಇದೆ. ಜೊತೆಗೆ ಫೈಟೋ ನ್ಯೂಟ್ರಿಯೆಂಟ್ಸ್ ಗಳ ಸಮೃದ್ಧ ಮೂಲ ಹೊಂದಿರತಕ್ಕಂತ ಒಂದು ಪ್ರಾಡಕ್ಟ್ ಅಂತ ಹೇಳ್ತೀವಿ. ಎಂಜೋಜಿನಲ್ ಮತ್ತೆ ಅಸಿರೋಲಾ ಚೆರ್ರಿ ಅಂತ ಹೇಳ್ತೀವಿ. ಚೆರ್ರಿ ಫ್ರೂಟ್ಸ್ ಇದರಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸಿಟ್ರಸ್ ಬಯೋಫ್ಲೇವನೈಡ್ಸ್ ಅಂತ ಹೇಳ್ತಾರೆ. ಈ ತರದ್ದೆಲ್ಲ ಕೂಡ ಇರುತ್ತೆ. ಈ ಒಟ್ಟು 3 ಗಿಡಮೂಲಿಕೆಯಿಂದ 3 ಹಣ್ಣುಗಳಿಂದ ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟ್. ಒಂದು ಮರದ ತೊಗಟೆ, ಒಂದು ಅಸಿರೋಲಾ ಚೆರ್ರಿ ಅಂತ, ಇನ್ನೊಂದು ಸಿಟ್ರಸ್ ಬಯೋಫ್ಲೇವನೈಡ್ಸ್ ಅಂತ. ಇದರಿಂದ ರೆಡಿ ಆಗಿರ್ತಕ್ಕಂಥದ್ದು. ಇದು ಮೇನ್ ಆಗಿ ನಮ್ಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಇವತ್ತು ನ್ಯಾಚುರಲ್ ಅಂಶಗಳಿರೋದ್ರಿಂದ ಆಯುರ್ವೇದದ ಗಿಡಮೂಲಿಕೆಗಳಿಂದ ತಯಾರಿಸಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ತಾರೆ. ಪ್ರಯೋಜನಗಳಂತ ಬಂದ್ರೆ, ವಿವಿಧ ಅಧ್ಯಯನಗಳಿಂದ ತಿಳಿದು ಬಂದಿರತಕ್ಕಂಥ ವಿಷಯವೇನಂದ್ರೆ, ಆಂಜೋಜಿನಲ್ ಆರೋಗ್ಯದ ಎಲ್ಲಾ ಪರಿಸ್ಥಿತಿಗಳನ್ನ ವೃದ್ಧಿಸುವಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಸ್ಪೆಷಲ್ ಆಗಿ ಕೆಲಸ ಮಾಡೋದಿದ್ದು ಮೆದುಳಿನ ಕಾರ್ಯಗಳು, ಮೈಗ್ರೇನ್ ಅಂತ ಹೇಳ್ತೀವಿ, ಅರೆ ತಲೆನೋವು ಅಂತ ಹೇಳ್ತೀವಿ. ಮೈಗ್ರೇನ್ ಅರ್ಧ ತಲೆನೋವು ಅಂತ ಹೇಳ್ತೀವಲ್ಲ, ಅರ್ಧ ತಲೆನೋವನ್ನ ಸಂಪೂರ್ಣವಾಗಿ ನಿವಾರಿಸುತ್ತೆ. ಯಾರಿಗೆ ಅರ್ಧ ತಲೆನೋವು ಅಂತ ಬರ್ತಾರೆ ನಿಮ್ಮ ಹತ್ರ, ಆರಾಮ್ಸೆ ನೀವು ಇದನ್ನ ಕೊಡಿ, ನೋನಿ ಜೊತೆಗೆ ಇದನ್ನ ಕಾಂಬಿನೇಷನ್ ಕೊಡಿ. ಅದ್ಭುತವಾದ ರಿಸಲ್ಟ್ ಅನ್ನ ಕೊಟ್ಟಿದೆ. ತುಂಬಾ ಜನ ಮೈಗ್ರೇನ್ ಬಂದಾಗ ಆಪರೇಷನ್ ಮಾಡಿಸ್ಬೇಕಂತಿರ್ತಾರೆ, ಅಂಥದ್ದು ಕೂಡ ಕ್ಲಿಯರ್ ಆಗಿದೆ ಅಂತ ಒಂದು ಅದ್ಭುತವಾದ ಪ್ರಾಡಕ್ಟ್. ಜೊತೆಗೆ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅಸ್ತಮಾ, ಅಲರ್ಜಿನ ಕೂಡ ತಡೆಗಟ್ಟಲಿಕ್ಕೆ ಕೆಲಸ ಮಾಡುತ್ತೆ. ಹೃದಯ ರಕ್ತನಾಳಗಳ ಇವತ್ತು ಆರೋಗ್ಯನ ಕಾಪಾಡುತ್ತೆ. ಕಣ್ಣಿನ ಆರೋಗ್ಯ, ಚರ್ಮದ ಮತ್ತೆ ಕೂದಲಿನ ಆರೋಗ್ಯ ಅಂತ ಹೇಳ್ತೀವಿ. ಕರುಳಿನ ಆರೋಗ್ಯ, ಇದು ಕೂಡ ಬ್ಲಡ್ ಶುಗರ್ ಲೆವೆಲ್ಗೆ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಅದು ಬ್ಲಡ್ ಶುಗರ್ ಲೆವೆಲ್ ಕೂಡ ಕಡಿಮೆ ಮಾಡೋದು ಕೆಲಸ ಮಾಡುತ್ತೆ. ಇದು ಮೈನ್ ಆಗಿ ಇಂಟೆಲೆಕ್ಟ್ ಅಂತಕ್ಕಂಥದ್ದು ನೀವು ನೋಡ್ಬೋದು. ಕಣ್ಣು, ಅದೇ ತರ ಚರ್ಮ, ಕೂದಲು ಮತ್ತೆ ಮೆದುಳು
ಮತ್ತೆ ಮನಸ್ಸಿನ ಪ್ರಶಾಂತತೆಯನ್ನು ಕೂಡ ಇನ್ಕ್ರೀಸ್ ಮಾಡ್ಲಿಕ್ಕೆ ಕೆಲಸ ಮಾಡುತ್ತೆ. ಓಕೆನಾ? ಜೊತೆಗೆ ಅತ್ಯಗತ್ಯವಾಗಿ ಸಹಾಯ ಮಾಡಿರ್ತಕ್ಕಂಥದ್ದು ಏನಂದ್ರೆ ನ್ಯಾಚುರಲ್ ಆಗಿ ಇರ್ತಕ್ಕಂಥ ವಿಟಮಿನ್ ಸಿ ಪೋಷಕಾಂಶಗಳನ್ನ ಹೊಂದಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅಂಗಾಂಗ ಬೆಳವಣಿಗೆ ದುರಸ್ತಿಗೆ ಗುಣವಾಗುವ ಕೊಲಾಜಿನ್ ಉತ್ಪಾದನೆ ಕೂಡ ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆ, ಕೊಲಾಜಿನ್ ಉತ್ಪತ್ತಿ ಚೆನ್ನಾಗಿ ಮಾಡುತ್ತೆ. ಈ ಕೊಲಾಜಿನ್ ಬೂಸ್ಟರ್ ಅಂತಾನೆ ಹೊರಗಡೆ ಸಿಗುತ್ತೆ. ಆ ತರ ಕೆಲಸ ಮಾಡ್ತಿರೋದ್ರಿಂದ ಅದ್ಭುತವಾಗಿ ವರ್ಕ್ ಆಗುತ್ತೆ. ಇದು ನಮ್ಮ ಏಜ್ ನ ರಿವರ್ಸ್ ಮಾಡಬಲ್ಲಂತ ಸಾಮರ್ಥ್ಯ ಇದಕ್ಕಿದೆ ಅಂತ ಹೇಳ್ತಾರೆ. ಏನ್ ಮಾಡುತ್ತೆ? ಕಾಮನ್ ಆಗಿ ತುಂಬಾ ಜನ ಬಾಡಿ ಏಜ್, ಮೊನ್ನೆ BMI ನಲ್ಲಿ ಬಾಡಿ ಏಜ್ ಜಾಸ್ತಿ ಇದೆ ಅಂತ ಬಂತು, ಹೌದಲ್ವಾ? ಬಾಡಿ ಏಜ್ ನಿಮ್ಗೆ 30 ವರ್ಷ ಇರ್ತದೆ, 45 ವರ್ಷ ತೋರಿಸಿರುತ್ತೆ, ಅಥವಾ 50 ವರ್ಷ ಇರುತ್ತೆ, ನಿಮ್ಗೆ 70 ವರ್ಷ ಅಂತ ತೋರಿಸಿರುತ್ತೆ. ಯಾಕೆ ತೋರಿಸುತ್ತೆ ಅಂದ್ರೆ ನಮ್ಮ ಬಾಡಿನಲ್ಲಿ ಆಲ್ರೆಡಿ ಆತರ ಅವಸ್ಥೆ ಆಗ್ಬಿಟ್ಟಿದೆ. ಅಂದ್ರೆ ಎಲ್ಲಾ ಒಂದು ಕಾರ್ಯಗಳು, ಅಂದ್ರೆ ಅಂಗಾಂಗಗಳ ಕಾರ್ಯಗಳು ನಿಧಾನಗತಿಯಲ್ಲಿ ನಡೀತಾ ಇದೆ ಅಂತ ಬಂತು. ಸೊ ಅದಕ್ಕೇನೆ ಈ ಒಂದು ಇಂಟೆಲೆಕ್ಟ್ ಅದಕ್ಕೊಂದು ಕೆಲಸ ಮಾಡೋದೇನಪ್ಪಾ ಅಂದ್ರೆ ಈ ಬಾಡಿ ಏಜ್ ನ ರಿವರ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದು ರಿಪೋರ್ಟ್ ಪ್ರಕಾರ ಹೇಳಿದ್ರೆ 18.6% ಏಜ್ ನ ಇವತ್ತು ಮತ್ತೆ ಮೇನ್ ರಿವರ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಹೆಂಗೆ ಅಂದ್ರೆ ಒಬ್ಬ ವ್ಯಕ್ತಿ ಇದನ್ನ ಯಾವ ತರ ಅಂದ್ರೆ ತುಂಬಾ ಜನಕ್ಕೆ ಕ್ಲಾರಿಟಿ ಸಿಕ್ಕಿರೋದಿಲ್ಲ, ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಒಂದು 100 ವರ್ಷ ಬದುಕ್ತಿದ್ರು ಅಂದ್ರೆ ಒಂದು 18 ವರ್ಷ ಜಾಸ್ತಿ ಬದುಕ್ತಾರೆ. 18.6 ತಿಂಗಳು, 18 ವರ್ಷ 6 ತಿಂಗಳು ಜಾಸ್ತಿ ಬದುಕ್ಬೋದು ಅಂತ ಹೇಳ್ತಾರೆ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ ತುಂಬಾ ಇವತ್ತು ಅದಕ್ಕೊಂದು ಟೆಸ್ಟೆಡ್ ರಿಸಲ್ಟ್ಸ್ ಇದೆ. ಇದನ್ನ ಟೆಸ್ಟ್ ಮಾಡಿದಾಗ, ಏಕೆಂದ್ರೆ ಇಲಿ ಮೇಲೆ ಬ್ರಹ್ಮಾಸ್ತ್ರ ಅಂತ ನಾವು ತುಂಬಾ ಸರಿ ಕೇಳಿರ್ತೀವಿ. ಹಂಗೆ ಯಾವುದೇ ಒಬ್ಬ ಮನುಷ್ಯರಿಗೆ ಯಾವ್ದನ್ನೇ ಕಂಡಿಡಿದು ಕೊಡ್ತಾರೆ ಅಂತ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ಇಲಿ ಮೇಲೆ ಪ್ರಯೋಗ ಮಾಡ್ತಾರೆ. ಇಲಿ ಮೇಲೆ ಪ್ರಯೋಗ ಮಾಡಿ ಅದಕ್ಕೆ ಕರೆಕ್ಟ್ ಆಗಿದೆಯಾ, ಅದಕ್ಕೆ ಸೈಡ್ ಎಫೆಕ್ಟ್ ಆಗಿದೆಯಾ ಅಂತ ನೋಡಿ, ಅದು ಕರೆಕ್ಟ್ ಆಗಿದೆ ಅಂತ ಗೊತ್ತಾದ್ಮೇಲೆನೆ ನಮ್ಗೆಲ್ಲ ಕೂಡ ಅದನ್ನ ರಿಲೀಸ್ ಮಾಡ್ತಾರೆ. ಅಲ್ಲಿ ತನಕ ಪ್ರಾಡಕ್ಟ್ ಅನ್ನ ರಿಲೀಸ್ ಮಾಡೋದಿಲ್ಲ. ಓಕೆನಾ? ಸೊ ಅದಕ್ಕೇನೆ ಮೈನ್ ಆಗಿ ಇವಾಗ ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. 2 ತರ. ಒಂದು ಕಡೆ ಒಂದು ಬ್ಯಾನೆಟ್ ಅಲ್ಲಿ ಒಂದು 100 ಇಲಿಗಳು ಇಟ್ಟಿರ್ತಾರೆ, ಇನ್ನೊಂದು ಬ್ಯಾನೆಟ್ ಅಲ್ಲಿ ಒಂದು 100 ಇಲಿಗಳು ಇರುತ್ತೆ. ಒಂದು ಬ್ಯಾನೆಟ್ ಅಲ್ಲಿ ಇರ್ತಕ್ಕಂಥ ಇಲಿಗಳಿಗೆ ಕಾಮನ್ ಆಗಿ ಫುಡ್ ಕೊಡ್ತಾರೆ. ರೆಗ್ಯುಲರ್ ಆಗಿ ಏನ್ ಬೇಕಾಗುತ್ತೆ, ಏನ್ ತಿನ್ನುತ್ತೆ, ಕಾಳು ಕಡ್ಡಿ ಆಗ್ಬೋದು, ಅದ್ರ ಜೊತೆ ಅದಕ್ಕೆ ಏನೇನ್ ಬೇಕಾಗುತ್ತೆ ಅದನ್ನ ಒಂದ್ ಕಡೆ ಕೊಡ್ತಾರೆ. ಇನ್ನೊಂದು ಕಡೆ ಈ ಕಾಳು ಕಡ್ಡಿ ಕೊಡೋದ್ರ ಜೊತೆಗೆ ಈ ಎಂಜೋಜಿನಾಲ್ ಅಂತಕ್ಕಂಥದ್ದನ್ನ ಡೈಲಿ ಇಂಜೆಕ್ಟ್ ಮಾಡ್ತಾರೆ. ಓಕೆ, ಇಂಜೆಕ್ಟ್ ಮಾಡಿದಾಗ ಡಿಫ್ರೆನ್ಸ್ ಚೆಕ್ ಮಾಡ್ತಾರೆ. 2 ಬೋನ್ ಅಲ್ಲಿ ಹಾಕಿರ್ತಕ್ಕಂಥ ಇಲಿಗಳನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಈ ಕಾಮನ್ ಆಗಿ ಎಲ್ಲಾ ಬೆಸ್ಟ್ ಫುಡ್ ಅನ್ನೇ ಕೊಟ್ಟಿರ್ತಾರೆ. ಆ ಇಲಿಗಳು ಬೇಗ ಸಾವನ್ನಪ್ಪುತ್ತೆ, ಮತ್ತೆ ವೀಕ್ ಆಗುತ್ತೆ. ತುಂಬಾ ವೀಕ್ ಅಂದ್ರೆ ವೀಕ್ ಆಗುತ್ತೆ, ನಿತ್ರಾಣ ನಿಶಕ್ತಿಗಂತ ಬರುತ್ತೆ, ಆಕ್ಟಿವ್ ಆಗಿರೋದಿಲ್ಲ, ಉತ್ಸಾಹ ಇರೋದಿಲ್ಲ ಅದಕ್ಕೆಲ್ಲ ಕೂಡ. ಆದ್ರೆ ಈ ಆಂಜೋಜಿನಾಲ್ ಕೊಟ್ಟಿರ್ತಕ್ಕಂಥದಕ್ಕೆ ಮಾತ್ರ ತುಂಬಾ ಆಕ್ಟಿವ್ ಆಗಿರ್ತದೆ. ಆಕ್ಟಿವ್ ಆಗಿ, ಜೊತೆಗೆ ಯಾವುದೇ ಕಾರಣಕ್ಕೂ ನಿರುತ್ಸಾಹ ಇರೋದಿಲ್ಲ, ಒಂಥರ ಉತ್ಸಾಹದಿಂದ ಇರ್ತದೆ, ಜೊತೆಗೆ ಕ್ರಿಯೇಟಿವಿಟಿ ಜಾಸ್ತಿ, ಆ ತರದೆಲ್ಲ ಕೂಡ ಇರ್ತದೆ. ಅವಾಗ ಇದನ್ನ ಮನುಷ್ಯರಿಗೆ ಫಸ್ಟ್ ತಗೊಂಡ್ಬರ್ತಾರ, ಚೆಕ್ ಮಾಡೋಣ. ಇದು ತುಂಬಾ ಜನ ನಿರುತ್ಸಾಹದಿಂದ ಇರ್ತಾರೆ, ಆಕ್ಟಿವ್ ಇರಲ್ಲ ಜನ. ಆಕ್ಟಿವ್ ಆಗ್ಲಿಕ್ಕೆ ಒಂಥರ ಬ್ರೈನ್ ಆಕ್ಟಿವ್ ಅಂತ ನಮ್ದೇನಿದೆಯಲ್ಲ, ಈ ಬ್ರೈನ್ ಆಕ್ಟಿವ್ ಬರೋದಕ್ಕಿಂತ ಮುಂಚೆ ನಾವು ಇದನ್ನ ಜಾಸ್ತಿ ರೆಕಮೆಂಡ್ ಮಾಡ್ತಿದ್ದು. ಓಕೆ, ಇದು ಏನೇನ್ ಕೆಲಸ ಮಾಡುತ್ತೆ ಇದು ನೋಡೋಣ, ಜನಗಳ ಮೇಲೆ ಪ್ರಯೋಗ ಮಾಡೋಣ ಅಂತೇಳಿ ಜನಕ್ಕೆ ಫಸ್ಟ್ ಬಂದು ಅದೊಂದು 100 ಜನದ ಮೇಲೆ ಪ್ರಯೋಗ ಮಾಡ್ತಾರೆ. ಸೇಮ್ ಅದೇ ರಿಸಲ್ಟ್ ಬರುತ್ತೆ. ಇದನ್ನ ತಗೊಂಡಾಗ ಆಕ್ಟಿವ್ ಆಗಿರ್ತಾರೆ, ಜೊತೆಗೆ ಕೂದಲು ಬೆಳವಣಿಗೆ ಚೆನ್ನಾಗಿರುತ್ತೆ. ಸ್ಕಿನ್ ಕೂಡ ಇವತ್ತು ತುಂಬಾ ಜನಕ್ಕೆ ಈ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಕಡಿಮೆ ಆಗಿರುತ್ತೆ. ಅಂದ್ರೆ ಸ್ಕಿನ್ ಎಲ್ಲ ಸುಕ್ಕುಗಟ್ಟೋದು, ಇದ್ರ ರಿಲೇಟೆಡ್ ಆಗಿ ಇನ್ನೊಂದು ಪ್ರಾಡಕ್ಟ್ ಬರುತ್ತೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸ್ಕಿನ್ ಎಲ್ಲ ಸುಕ್ಕುಗಟ್ಟೋದು, ತುಂಬಾ ಜನ ಏನ್ ಹೇಳ್ತೀವಿ, ಸ್ಕಿನ್ ಚೆನ್ನಾಗಿರ್ಬೇಕು ಅಂತ ಅನ್ಕೊಂತೀವಿ. ಓಕೆ, ಒಂಥರ ಏನಾಗ್ತಿರುತ್ತೆ, ಸುಕ್ಕುಗಟ್ತಿರುತ್ತೆ, ಇಮಿಡಿಯೇಟ್ ಆಗಿ ಅದು ಮಸಲ್ಸ್ ಇಂಪ್ರೂವ್ ಕಡಿಮೆ ಆಗ್ದಂಗೆ ಆಗ್ತಿರುತ್ತೆ. ಅಂಡ್ ಇನ್ನು ಕೆಲವು ವ್ಯಕ್ತಿಗಳಿಗೆ ಏನಾಗ್ತಿರುತ್ತೆ ಅಂದ್ರೆ ಈ ತುಂಬಾ ಜನಕ್ಕೆ ಸ್ಕಿನ್ ಗ್ಲೋ ಬರ್ಬೇಕು ಅಂತ ಹೇಳ್ತೀವಿ, ಚೀಕ್ಸ್ ಎಲ್ಲ ಚೆನ್ನಾಗಿ ಉಬ್ಬಬೇಕು ಅಂತ ಹೇಳ್ತೀವಿ. ಬಟ್ ಅದಕ್ಕೆಲ್ಲ ಕೂಡ ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗೋದೇ ಇಲ್ಲ. ಇದು ನ್ಯಾಚುರಲ್ ಆಗಿ ಸ್ಕಿನ್ ನ ಎಲ್ಲ ರಿಪೇರಿ ಮಾಡುವಂತ ಕೆಪಾಸಿಟಿ ಈ ಒಂದು ಇಂಟೆಲೆಕ್ಟ್ ಇರುತ್ತೆ. ಓಕೆ, ಜೊತೆಗೆ ಇದನ್ನ ತಗೊಂಡಾಗ ತುಂಬಾ ಜನ ಬ್ರೈನ್ ಬುದ್ಧಿಮಾಂದ್ಯ ಇರ್ತಕ್ಕಂಥ ಮಕ್ಳಿಗೆ ಕೂಡ ಮುಂಚೆ ಅವಾಗೆಲ್ಲ ಕೊಡ್ತಾ ಇದ್ವಿ, ಬ್ರೈನ್ ಆಕ್ಟಿವ್ ಬರೋದಕ್ಕಿಂತ ಮುಂಚೆ. ಇವಾಗ ಬ್ರೈನ್ ಆಕ್ಟಿವ್ ಕಾಂಬಿನೇಷನ್ ಜೊತೆಗೆ ನಾವು ಇದನ್ನ ಕೊಡ್ತಾ ಇದೀವಿ, ಬೆಸ್ಟ್ ರಿಸಲ್ಟ್ಸ್ ಅನ್ನ ಪಡ್ಕೊಳ್ತಿದ್ದಾರೆ.
ಈ ಇಂಟೆಲೆಕ್ಟೆಯಿಂದ ತುಂಬಾ ಜನಕ್ಕೆ ಮರೆಗುಳಿತನ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಕಡಿಮೆ ಮಾಡುವಂತದಕ್ಕೆ ಒಂದು ಬೆಸ್ಟ್ ರಿಸಲ್ಟ್ಸ್ ಅನ್ನ ಕೊಡ್ತಾ ಇದೆ ಪ್ರೈವೇಟ್ ಜೊತೆ ಕೊಟ್ಟಾಗ. ಅದ್ರ ಜೊತೆಗೆ ಇದನ್ನು ಕೊಟ್ಟಾಗ ತುಂಬಾ ಜನಕ್ಕೆ ಕಣ್ಣಿನ ಸೂಕ್ಷ್ಮತೆ, ನಾವ್ ಹೇಳ್ತೀವಿ ನಾಳೆ ವಿಷನ್ ಹೆಲ್ತ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕಣ್ಣಿನ ಸೂಕ್ಷ್ಮತೆಗೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ತೀನಿ. ತುಂಬಾ ಜನಕ್ಕೆ ಐಸೈಟ್ ಪ್ರಾಬ್ಲಮ್ ಇರ್ತದೆ, ಕಣ್ಣು ಕರೆಕ್ಟ್ ಆಗಿ ಕಾಣಿಸ್ತಿರಲ್ಲ, ಕಣ್ಣಿನ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಿರ್ತದೆ. ಇದೆಲ್ಲ ಬರ್ದಂಗೆ ಕಾಪಾಡೋದಕ್ಕೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಿದ್ದು ಕೂಡ ಕಣ್ಣಿಗೆ, ಓಕೆ, ಅದ್ರ ಜೊತೆ ಕೂದಲಿಗೆ, ಬ್ರೈನ್ಗೆ, ಸ್ಕಿನ್ಗೆ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್. ಇದು ಮನಸ್ಸಿನ ಪ್ರಶಾಂತತೆನ ಕೂಡ ಜಾಸ್ತಿ ಮಾಡುತ್ತೆ. ಇದು ನಾನು ಜನರಲ್ ಪಾಯಿಂಟ್ ಹೇಳ್ತಿದ್ದೀನಿ, ಯಾಕೆಂದ್ರೆ ಇದು ಬಳಕೆ ಮಾಡಿದಾಗ ಬಂದಂತ ರಿಸಲ್ಟ್ ನಾನು ಹೇಳ್ತಿದ್ದೀನಿ. ಓಕೆ, ತುಂಬಾ ಜನಕ್ಕೆ ಏನಪ್ಪಾ ಅಂದ್ರೆ ಈ ಪ್ರಾಡಕ್ಟ್ ನ ಬಳಕೆ ಮಾಡಿದಾಗ ಓಕೆ ಎಷ್ಟು ಬೆನಿಫಿಟ್ ಅಂತಂದ್ರೆ ಇನ್ನು ಸಾಕಷ್ಟು ರಿಸಲ್ಟ್ಸ್ ಇದರಿಂದ ಬಂದಿದೆ. ಇಂಟೆಲೆಕ್ಟೆಯಿಂದ ತುಂಬಾ ಜನಕ್ಕೆ ಕೊಡ್ತಿದ್ವಿ ನಾವು, ಆದ್ರೆ ಇದನ್ನ ತಗೊಂಡಾಗ ಇನ್ನೇನಾದ್ರೂ ಜಗಳ ಆಡ್ಬೇಕು ಅಂತ ಇರ್ತೀರಿ, ಅಂತದ್ದು ಕೂಡ ನಿಮ್ಗೆ ಮನಸ್ಸನ್ನ ಕೂಲ್ ಅಂಡ್ ಕಾಮ ಮಾಡ್ಬಿಡತ್ತೆ. ಬಿಡು ಹೋಗ್ಲಿ, ಓಕೆ ಯಾಕೆ ಅವ್ರ ಕಡೆ ಅಂತ ಅಂದ್ರೆ ಆ ಕಡೆ ಕಾನ್ಸಂಟ್ರೇಷನ್ ಮಾಡಿಸೋದಿಲ್ಲ. ತುಂಬಾ ಸಿಟ್ಟು, ಅಧಿಕವಾಗಿ ಸಿಟ್ಟು ಇರುತ್ತೆ, ರೋಷ ಸಿಕ್ಕಾಬಿಟ್ಟಿರುತ್ತಲ್ಲ, ಅಂತ ವ್ಯಕ್ತಿಗೆ ಇದನ್ನ ಮತ್ತೆ ಗ್ರೀನ್ ಟೀ ಜೊತೆ ಕಾಂಬಿನೇಷನ್ ಕೊಟ್ಟಾಗ ಅದ್ಭುತವಾದ ರಿಸಲ್ಟ್ಸ್ ಅನ್ನ ಕೂಡ ಕೊಡುತ್ತೆ. ಓಕೆ, ಇದನ್ನ ಹೆಂಗಿದೆ, ದಿನಕ್ಕೆ ಒಂದೇ ಟ್ಯಾಬ್ಲೆಟ್ ತಿಂಡಿಗಿಂತ ಅರ್ಧ ಗಂಟೆ ಮುಂಚೆ ಕೊಡಿ. ತಿಂಡಿ ತಿನ್ನೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಇದು 1 ಟ್ಯಾಬ್ಲೆಟ್ ಕೊಡಿ ಸಾಕು. ಇದನ್ನ ತಗೊಂಡ್ಮೇಲೆ ನಾನು ಹೇಳ್ತೀನಿ ತುಂಬಾ ಜನಕ್ಕೆ 1 ಅವರ್ ಗ್ಯಾಪ್ ಕೊಡಿ ಅಂತ ಹೇಳ್ತೀನಿ ಇದನ್ನ ತಗೊಂಡಾಗ. ಯಾಕೆಂದ್ರೆ ಆಂಜೋಜಿನಲ್ಲಿ ಇರೋದ್ರಿಂದ ನ್ಯಾಚುರಲ್ ಅಂಶ ಅದು ತುಂಬಾ ಚೆನ್ನಾಗಿ ಬಾಡಿನಲ್ಲಿ ಕೆಲಸ ಮಾಡ್ಬೇಕು. ಅದಕ್ಕೇನೆ ಇದನ್ನ ತಗೊಂಡು 1 ಅವರ್ ಏನ್ ತಗೋಬೇಡಿ, ಈವನ್ ಟೀ ಕಾಫಿ ಕೂಡ ತಗೋಬಾರ್ದು, ಗ್ರೀನ್ ಟೀ ಕೂಡ ಬೇಡ ಅಂತ ಹೇಳ್ತೀನಿ. 1 ಅವರ್ ಇದಕ್ ಬಿಟ್ಬಿಡಿ. ಇದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನೀವು ಜಸ್ಟ್ ಅಬ್ಸರ್ವ್ ಮಾಡ್ತಿರಬೇಕಾದ್ರೆ. ಅದ್ರ ನಂತರ ಬೇಕಾದ್ರೆ ಊಟ ಮಾಡಿ. ಸೊ ಊಟ ಅಥವಾ ತಿಂಡಿ ಮಾಡಿ, ಓಕೆ, ಬೆಳಿಗ್ಗೆ ಒಂದೇ ಮಾತ್ರ ದಿನಕ್ಕೆ ಇಷ್ಟು ಮೇನ್ ಆಗಿ ಹೆಚ್ಚು ನೀರು ಕುಡಿಬೇಕು. ಇನ್ನು ತಗೊಂಡಾಗ ಕಾಮನ್ ಆಗಿ ಹೆಚ್ಚೆಚ್ಚು ನೀರು ಕುಡಿಬೇಕು. ಕುಡಿದಾಗ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ, ಇದನ್ನ ಯಾರಾದ್ರೂ ಬಳಸಿರ್ತಕ್ಕಂಥವ್ರು ಅಂಡ್ ಬೇರೆಯವ್ರಿಗೆ ಕೊಟ್ಟು ರಿಸಲ್ಟ್ ಅನ್ನು ಪಡ್ಕೊಂಡಿರ್ತಕ್ಕಂಥವ್ರು ಇದ್ದೀರಾ? ಎಸ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ನಾನು ತ್ರಿವೇಣಿ ಮೇಡಮ್ ಇದ್ದಾಗ ಅದು ಏನೇ ಇದ್ರು ಕೂಡ ಬಡ ನೆನಪಿನ ಶಕ್ತಿ ಇರ್ತಿದ್ದಿಲ್ಲ. ಅವಾಗ ಸಜೆಷನ್ ಮಾಡಿದ್ದು, ಬಟ್ ಅದನ್ನ ತಗೊಂಡಾಗಿನಿಂದ ನನ್ಗೆ ಒಳ್ಳೆ ಒಂದು ಅನುಕೂಲ ಆಗಿದೆ ಸರ್. ಆದ್ರೂ ಮೊದಲಿನಷ್ಟು ಮರವೇನಿಲ್ಲ. ಇವಾಗ ನಾನು ಒಳ್ಳೆ ಒಂದು ಆಕ್ಟಿವ್ ಆಗಿದ್ದೀನಿ. ಯಾವ್ದನ್ನ ಹೇಳಿದ್ರು ಕೂಡ ಒಂದು ಜ್ಞಾಪಕ ಶಕ್ತಿ ಕೂಡ ಚೆನ್ನಾಗದೆ. ನನ್ನ ಮನಸ್ಸು ಕೂಡ ಪ್ರಶಾಂತತೆ ಇರ್ಲಿಕ್ಕೆ ಕಾರಣ ಇದು ಇಂಟೆಲೆಕ್ಟ್ ಅಂತ ಹೇಳ್ಬೋದು ಸರ್. ಇದರಿಂದ ನಾನು 4-5 ಜನಗೂ ಕೂಡ ನಾನು ಸಜೆಷನ್ ಮಾಡಿದೆ, ಅವರು ಕೂಡ ಚೆನ್ನಾಗದ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಮ್ಮ ಅಕ್ಕನ ಮಕ್ಕಳು, ದೊಡ್ಡ ಅಕ್ಕನ ಮಕ್ಕಳಿಗೆ ಅವ್ರ ಮನೆಗೆ ಎಲ್ಲರಿಗೂ ಮೈಗ್ರೇನ್ ಸರ್ ಇರೋದು. ಅದನ್ನ ಬಟ್ ನಾನು ಸಜೆಷನ್ ಹೇಳಿದ್ದೆ, ಅವ್ರಿನ್ನ ನಂಬಿಕೆ ಬಂದಿಲ್ಲ ಸರ್. ಅದು ನಮಗೇನೋ ಅವ್ರು ಚೆನ್ನಾಗಿ ಆಗ್ಬೇಕು ಅನ್ನೋ ಒಂದು ಮನಸ್ಥಿತಿಯಿಂದಾನೇ ಹೇಳಿರ್ತೀವಿ, ಬಟ್ ಅವರು ಅದಕ್ಕೆ ಒಲವು ಕೊಟ್ಟಿಲ್ಲ. ಒಂದಲ್ಲ ಒಂದಿನ ಬಂದೇ ಬರ್ತಾರ ಅನ್ನೋದೊಂದು ಕಾನ್ಫಿಡೆನ್ಸ್. ಒಂದೊಂದ್ ದಿನ ಇಡೀ ದಿನ ಎಲ್ಲ ಅವ್ರಿಗೆ ಇದನ್ನ ಮೈಗ್ರೇನ್ ಬಂದ್ಬಿಟ್ರೆ ಅಂತಂದ್ರೆ ಊಟ ತಿಂಡಿ ಎಲ್ಲ ಬಿಟ್ಬಿಡ್ತಾರೆ. ಅದಕ್ಕೆ ನಾನು ಸಜೆಷನ್ ಕೊಟ್ಟಿದ್ದೆ ಸರ್, ಬಟ್ ಅವ್ರಿನ್ನ ತಗೊಂಡಿಲ್ಲ ಸರ್. ನನಗೇನಕ ಒಳ್ಳೆ ಒಂದು ರಿಸಲ್ಟ್ ಕೊಟ್ಟರು. ಥ್ಯಾಂಕ್ ಯು. ಸೂಪರ್, ಗ್ರೇಟ್ ಮೇಡಮ್. ಖಂಡಿತ ಅಂತವ್ರಿಗೆ ಕೊಡಬಹುದು. ನೀವು ಕೂಡ ಬಳಸ್ತಾ ಇದ್ದೀರಾ, ಬೆಸ್ಟ್ ರಿಸಲ್ಟ್ ಪಡ್ಕೊಳ್ತಿದ್ದೀರಾ ಮೇಡಮ್. ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಎಸ್, ಇದನ್ನ ಬಳಕೆ ಮಾಡಿ ರಿಸಲ್ಟ್ ಬಂದಿರತಕ್ಕಂಥದ್ದು ಮಾತ್ರ ಹೇಳಿ. ಎಸ್, ಕಿರಣ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ಬ್ರೈನ್ ಆಕ್ಟಿವ್ ಅಂದ್ರೆ ನಾನು ಅದು ಯಾರಿಗೂ ಕೊಟ್ಟಿಲ್ಲ. ಹಲೋ. ಎಸ್ ಸರ್, ಇಂಟೆಲೆಕ್ಟ್ ಸರ್. ಸರ್, ಈ ತಲೆನೋವು ಅಂತ ಬರುತ್ತೆ, ಅರ್ಧ ತಲೆನೋವು ಅಂತೇಳಿ, ಅವ್ರಿಗೆಲ್ಲಾನು ಇದು ಕೊಡ್ಬೋದಾ ಸರ್? ಹಿಂಗೆ? ಹೌದು ಸರ್. ಹಾ, ನೋನಿ ಜೊತೆ ಕಾಂಬಿನೇಷನ್ ಮಾಡಿದನ್ ಕೊಡಿ ಸರ್. ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸರ್. ತುಂಬಾ ವರ್ಷಗಳಿಂದ ಇರ್ತದೆ, ಅಂತವ್ರಿಗೂ ಅದ್ಭುತ ರಿಸಲ್ಟ್ ಬರುತ್ತೆ ಸರ್. ನಾನು ಜ್ಞಾಪಶಕ್ತಿ ಆತರ ಒಂದೇ ಅಂದ್ಕೊಂಡೆ ಸರ್. ಇವಾಗ ಮೇಡಮ್ ಅಂದ್ರಲ್ಲ ಮೈಗ್ರೇನ್ಸ್ ಇದು ಅಂತ ಹೇಳಿ, ಅದಕ್ಕೆ. ಎಸ್ ಸರ್, ಕೊಡ್ಬೋದು ಸರ್. ಓಕೆ ಸರ್. ಬೆಳಿಗ್ಗೆ ಕೊಡ್ಬೇಕಲ್ಲ ಸರ್ ಅದು? ಬೆಳಿಗ್ಗೆ ತಿಂಡಿ ತಿನ್ನೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಕೊಡ್ಬೇಕು ಸರ್. ದಿನಕ್ಕೊಂದೇ ಸಾಕ? ದಿನಕ್ಕೊಂದ್ ಸಾಕು ಸರ್. ಓಕೆ ಸರ್. ಅದ್ರ ಜೊತೆಗೆ ನೋನಿ? ಎಸ್ ಸರ್, ಅದ್ರ ಜೊತೆ ನೋನಿ ಕೊಡಿ ಸರ್.
2 ಟೈಮ್ಸ್ ಕೊಡ್ಬೇಕಲ್ಲ ಸರ್ ನೂನೆ? ಆ ನೋನಿ 2 ಟೈಮ್ಸ್ ಕೊಡಿ ಸರ್. ಅದ್ರ ಜೊತೆ ಇದು ಇಂಟೆಲೆಕ್ಟ್ ಮಾತ್ರ ದಿನಕ್ಕೆ ಒಂದೇ ಕೊಡಿ ಸರ್. ಊಟದ ನಂತರ ಸರ್ ನೂನೆ ಕೊಡ್ಬೇಕಾ, ಇದು ತಗೊಂಡ್ಮೇಲೆ ಹೆಂಗೆ ಊಟ ನಂತರ? ಸರ್ ಫಸ್ಟ್ ಇಂಟೆಲೆಕ್ಟ್ ಕೊಟ್ಬಿಡಿ ಸರ್. ಹಾ 1/4 ಗಂಟೆ ಗ್ಯಾಪ್ ಕೊಡಿ. ಹಾ ಆಮೇಲೆ ನೋನಿ ಕೊಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಟಿಫನ್ ಮಾಡಕ್ ಹೇಳಿ ಸರ್. ಓಕೆ ಸರ್, ಓಕೆ. ಓಕೆ ಸರ್, ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಸುಮಂಗ್ಲ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್ ಇದು ಇಂಟೆಲೆಕ್ಟ್ ನನ್ನ ಮಗನಿಗೆ ಕೊಡ್ತಾ ಇದೀನಿ ಸರ್. ತಲೆ ಅಂತಿದ್ದೆ ಸರ್, ಇವಾಗ ತಲೆ ನೋವು ಇಲ್ಲ ಸರ್, ಆಕ್ಟಿವ್ ಅದಾನೆ. ಏನ್ ಮಾತ್ ಬರಲ್ಲ ಸರ್, ಏನ್ ಹೇಳಕ ಬರಲ್ಲ ನನ್ಗೆ, ಹಂಗಾಗಿ ಏನು ಗೊತ್ತಾಗಲ್ಲ ನಮ್ಗೆ. ಅಷ್ಟ ಅವ್ನ ಇರೋದು ಖುಷಿ ಆಗಿರೋದು ಅಷ್ಟೇ ಗೊತ್ತಾಗ್ತೈತೆ ನಮ್ಗೆ. ಅದು ಮತ್ತೆ ನಮ್ಮ ಮಕ್ಕಳಿಗೆ ಕೊಟ್ಟಿವಿ ಸರ್, ನಿನ್ನಿಲ್ಲಿದ್ದ ಕಂಟಿನ್ಯೂ ಮಾಡ್ಯಾರ ಸರ್ ಅವರು ಹಂಗೆ ಇದು ಮಾನಸಿಕ ಇದ್ರಲ್ಲಿದ್ದ ಬಳಲ್ತಿದ್ದಾರೆ ಸರ್. ಅವರು ಬಹಳ ವರ್ಷದಲ್ಲಿದ್ದಾರೆ ಸರ್. ಇವಾಗ ಇದ್ರಲಾಗ ಧಾರವಾಡದಾಗ ತೋರ್ಸ್ಕೊಂಬಂದು ಆ ಟ್ಯಾಬ್ಲೆಟ್ ಕೊಟ್ಟಾರ ಸರ್, ಏನೇನ್ ಕೆಲ್ಸನ ಮಾಡಿಲ್ಲ. ಹಂಗಾಗಿ ಇವನ್ ಕೊಡ್ರಿ ಅಂತ ಹೇಳಿ ಇವಾಗ ನಿನ್ನಿಲ್ಲಿದ್ದ ಕಂಟಿನ್ಯೂ ಮಾಡಿ ಸರ್. ಅವು ಊಟಕ್ಕಿನ ಮುಂಚೆ ಟಿಫನ್ಗಿನ ಮುಂಚೆ ಕೊಡ್ಬೇಕೇನ್ ಸರ್? ಹಾ ಮೇಡಮ್, ಟಿಫನ್ಗಿಂತ ಮುಂಚೆನೆ ಕೊಡಿ. ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ರಾತ್ರಿನೂ ಕೊಡ್ಬೇಕು ಸರ್ ಇವನ್ನ? ಇಲ್ಲ, ದಿನಕ್ಕೆ ಒಂದೇ ಸಾಕಿದೆ. ಅಲ್ಲ ಸರ್, ಬ್ರೈನ್ ಆಕ್ಟಿವ್ ಇಂಟೆಲೆಕ್ಟ್ 2 ಕೊಡ್ತಾ ಇದೀವಿ ಸರ್ ನಾವು. ಅದೇ ದಿನಕ್ಕೆ 1 ಕೊಡಿ ಸಾಕು, 2 ಬೇಡ. ಓಕೆ ಸರ್. ಬೆಳಿಗ್ಗೆ ತಿಂಡಿ ತಿಂದ್ಮೇಲೆ ಬ್ರೈನ್ ಆಕ್ಟಿವ್ ಕೊಡಿ. ತಿಂಡಿ ತಿನ್ನೋದಕ್ಕಿಂತ ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಇಂಟೆಲೆಕ್ಟ್ ಕೊಡಿ. ಇಂಟೆಲೆಕ್ಟ್ ಮತ್ತೆ ರಾತ್ರಿ 2 ಒಂದೇ ಟಕ್ ಕೊಡ್ತೀವಿ ಸರ್ ಇವನಿಗೆ, ಓಕೆ ನನ್ ಮಗನಿಗೆ ಸರ್. ಊಟ ಆದ್ಮೇಲೆ ಕೊಡ್ತಾ ಇದೀವಿ ಸರ್, ಓಕೆನಾ ಸರ್? ಮೇಡಮ್, ಇಂಟೆಲೆಕ್ಟ್ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ತಗೊಳ್ಳಿ. ಹಾ ಓಕೆ. ಬ್ರೈನ್ ಆಕ್ಟಿವ್ ಮಾತ್ರ ಊಟದ ನಂತರ ಕೊಡಿ. ಹಾ ಸರಿ ಸರ್, ಥ್ಯಾಂಕ್ ಯು ಸರ್. ಮಲ್ಲಯ್ಯ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಈಗ ಒಬ್ರಿಗೆ ಗರ್ಭಕೋಶದೊಳಗೆ ಗಡ್ಡೆ ಆಗಿತ್ತು ಸರ್. ಸರ್, ಈ ಪ್ರಾಡಕ್ಟ್ Hello. ಬಗ್ಗೆ ರಿಲೇಟೆಡ್ ತಗೊಳ್ಳೋಣ, ನಂತರ ಬೇಕಾದ್ರೆ ಜನರಲ್ ಮಾತಾಡೋಣ. ಅದ್ರ ಸಲುವಾಗಿ ಸರ್ ಇದು ಕೇಳೋದು, ಅಂದ್ರೆ ಇಂಟೆಲೆಕ್ಟ್ ತಗೋಬಹುದಾ ಅಂತ. ತಗೋಬಹುದು, ಇದು ಜನರಲ್ ಆಗಿ ಸರ್. ಇದು ಯಾವ್ದೇ ಕಾರಣಕ್ಕೂ ಗಡ್ಡೆಗಳಿಗೆಲ್ಲ ಕೆಲಸ ಮಾಡಲ್ಲ. ಅಂದ್ರೆ ಅದಕ್ಕೆ ಸರ್ ಅಲ್ಲ ಸರ್, ಅವ್ರಿಗೆ ಆಪರೇಷನ್ ಆಗಿಂದ ತೆಲ್ಲು ಬರಾಕತ್ತದ ಸರ್. ಓಕೆ ಓಕೆ, ಅದಕ್ಕೆ ತೆಲ್ಲಿನ ಸಲುವಾಗಿ ಇದನ್ನ ತಗೋಬಹುದಾ ಅಂತ ಅಷ್ಟೇ. ಕೊಡಬಹುದು ಸರ್, ಆರಾಮಾಗಿ ಕೊಡಬಹುದು. ನೋನಿ ಕೊಡಿ, ಜೊತೆಗೆ ಇದನ್ನ ಕೊಡ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಫ್ರೆಂಡ್ಸ್, ಇನ್ನೂ ರಿಸಲ್ಟ್ ಬಗ್ಗೆ ಹೇಳ್ತಾ ಹೋದ್ರೆ ನೋಡಿ, ಒಂದೊಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ತಾ ಹೋದಂಗೆಲ್ಲ ನಿಮಗೇನೆ ಅಚ್ಚರಿ ಮೂಡ್ತಾ ಇದೆ. ಹಿಂಗೂ ಇರುತ್ತಾ ಪ್ರಾಡಕ್ಟ್ಸ್, ಓಕೆ, ಈ ರೇಂಜ್ಗೂ ಕೂಡ ರಿಸಲ್ಟ್ ಕೊಡ್ತಿದ್ಯಾ ಅನ್ನೋ ತರ ನಿಮ್ಗೆ ಅನಿಸ್ತಾ ಇದೆ. ಇಂಟೆಲೆಕ್ಟ್ ತಿಳ್ಕೊಂಡಿದ್ದೀರಾ, ಬೆಸ್ಟ್ ರಿಸಲ್ಟ್ ಇರ್ತಕ್ಕಂಥದನ್ನ. ಈಗ ಅಂಟಾರ್ಕ್ಟಿಕ್ ಕ್ರಿಲ್ ಆಯಿಲ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಏನಿದು ಅಂಟಾರ್ಕ್ಟಿಕ್ ಕ್ರಿಲ್ ಆಯಿಲ್ ಅಂತಂದ್ರೆ ಏನ್ ರಿಸಲ್ಟ್ ಕೊಡುತ್ತೆ, ಅಥವಾ ಏನಕ್ಕೆ ಬಳಸ್ಬೇಕಿದನ್ನ ಆಕ್ಚುಲಿ, ಇದೇನಿದು ಕ್ರಿಲ್ ಆಯಿಲ್ ಅಂತಂದ್ರೆ ಏನಿದು ಅನ್ನೋ ತರನ ಜಸ್ಟ್ ತಗೊಳ್ತಾ ಹೋಗೋಣ. ಇದು ಒಮೆಗಾ 3 ಕ್ರಿಲ್ ಆಯಿಲ್ ಅಂತ ಹೇಳ್ತೀವಿ. ಇದು ಅಂಟಾರ್ಕ್ಟಿಕ್ ಕ್ರಿಲ್ ಆಯಿಲ್ ಅಂತಾನು ಕೂಡ ನಾವು ಹೇಳ್ತೀವಿ. ಓಕೆ, ಹೃದಯ, ಕಣ್ಣು, ಮೆದುಳು, ಕೀಲುಗಳು ಮತ್ತೆ ಲಿವರ್ನ ಆರೋಗ್ಯನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಓಕೆ, ಇದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಇದು ಒಮೆಗಾ 3 ಕ್ರಿಲ್ ಆಯಿಲ್. ಒಮೆಗಾ 3 ಅಂತ ಹೇಳ್ತೀವಿ. ಹೃದಯಕ್ಕೆ ತುಂಬಾ ಇಂಪಾರ್ಟೆಂಟ್ ಬೇಕು, ಕಣ್ಣಿಗೆ ಬೇಕು, ಬ್ರೈನಿಗೆ ಬೇಕು. ಇದು ಎಸ್ಪೆಷಲಿ ನಾವ್ ಹೇಳ್ತೀವಿ, ಇದು ಹಾರ್ಟ್ ಗೆ ಹೆಲ್ಮೆಟ್ ತರ ಕೆಲಸ ಮಾಡುತ್ತೆ. ಕಣ್ಣಿನ ಒಂದು ಸೂಕ್ಷ್ಮತೆಯನ್ನು ಕೂಡ ಜಾಸ್ತಿ ಮಾಡ್ಲಿಕ್ಕೆ ವರ್ಕ್ ಆಗುತ್ತೆ. ಮೆದುಳಿಗೂ ಕೂಡ, ಮೆದುಳಿನ ಒಂದು ಕಂಪ್ಲೀಟ್ ಒಂದು ಜೀವಕೋಶಗಳನ್ನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಇನ್ನೂ ಕೂಡ ಲಿವರ್ನ ಮತ್ತು ಆರೋಗ್ಯನ ಕೂಡ ತುಂಬಾ ಚೆನ್ನಾಗಿ ವೃದ್ಧಿಸುತ್ತೆ ಅಂತ ಹೇಳ್ತಾರೆ. ಬ್ರೈನ್ ಫುಡ್ ಜೊತೆಗೆ ಕಣ್ಣಿಗೆ ಬೇಕಾಗಿರ್ತಕ್ಕಂಥದ್ದು ಹಾರ್ಟ್ಗೆ ಫುಡ್ ಅಂತ ಹೇಳ್ತೀವಿ. ಓಕೆ, ಈ ತರ ಡೇಟ್ ಕರೋಣ. ಓಕೆ, ಸೂಪರ್. ಮೇಡಮ್, ಒಂದ್ಸರಿ ನೀವು ಇದನ್ನ ಮೊಬೈಲ್ ನ ಲ್ಯಾಂಡ್ಸ್ಕೇಪ್ ಅಲ್ಲಿ ಇಟ್ಕೊಳ್ಳಿ, ಹಂಗಾದ್ರೆ ಚೆನ್ನಾಗಿ ಕಾಣುತ್ತೆ. ಚಿಕ್ಕ ಅಕ್ಷರ ಕಾಣುತ್ತೆ ಅಂತ ಹೇಳ್ತಿದ್ರೆ ಅವಾಗ ಚೆನ್ನಾಗಿ ಕಾಣುತ್ತೆ. ಓಕೆ, ಇದು ನೋಡ್ಬೋದು. ಓಕೆ, ಇದು ಏನೇನಿದು ಕ್ರಿಲ್ ಅಂತಂದ್ರೆ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಭೂಮಿಯ ಮೇಲಿನ ಅತಿ ದೊಡ್ಡ ಜೀವರಾಶಿಗಳಲ್ಲಿ ಒಂದಾಗಿದೆ. ಓಕೆ, ಮಾನವ ಅದೇ ತರ ಕ್ರಿಲ್ ಅಂತ ಹೇಳ್ತಾರೆ. ಸೀಗಡಿ ಅಂತಾನು ಅದನ್ನ ಕರೀತಾರೆ ಅಂತ ಹೇಳ್ತೀನಿ.
ಕ್ರಿಲ್ ಅಥವಾ ಕಠಿಣ ಚರ್ಮಿಗಳಂತಹ ಸಣ್ಣ ಸೀಗಡಿಗಳು ದೊಡ್ಡ ದಟ್ಟವಾದ ಸಮೂಹ ಅಂಟಾರ್ಕ್ಟಿಕ್ ಕ್ರಿಲ್ ಆಯಿಲ್ ಅಂತ ಹೇಳ್ತಾರೆ. ಇದು ಕಡಿಮೆ ಆಹಾರ ಸರಪಳಿನಲ್ಲಿ ವರ್ಕ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಏನೇನಂತ ಅದನ್ನ ನೋಡ್ಕೊಳ್ಳಿ ಆಮೇಲೆ. ಈ ಕ್ರಿಲ್ ಅಲ್ಲಿ ತುಂಬಾ ಇದೆ, ಆದ್ರೆ ಹೆಣ್ಣು ಕ್ರಿಲ್ಲು ಒಂದೇ ಒಂದು ಸಮಯದಲ್ಲಿ 10,000 ಮೊಟ್ಟೆಗಳನ್ನು ಇಡುತ್ತೆ ಅಂತ ಒಂದು ಸಾಮರ್ಥ್ಯ ಇರ್ತಕ್ಕಂಥದ್ದು ಅಂತ ಹೇಳ್ತಾರೆ. 10,000 ಮೊಟ್ಟೆಗಳನ್ನ ಇಡಬಲ್ಲಂತ ಸಾಮರ್ಥ್ಯ ಇರ್ತಕ್ಕಂಥದ್ದು ಈ ಒಂದು ಕ್ರಿಲ್ ಅಂತ ಹೇಳ್ತೀವಿ. ಈ ಕ್ರಿಲ್ನ ವಾಸಸ್ಥಾನವು ನೀರಿನ ಮೇಲ್ಮೈಯಿಂದ ಸಾಗರದ ತಳದವರೆಗೆ 3,500 ಮೀಟರ್ಗಳ ವ್ಯಾಪ್ತಿಯಲ್ಲಿದೆ ಅಂತ ಹೇಳ್ತಾರೆ. ಇದು ಯಾವುದೇ ಕಾರಣಕ್ಕೂ ನೀರಿನ ಮೇಲ್ಮೈಯಿಂದ ನೋಡ್ಬೋದು, ನೀರೇನಿದೆ ಅದರ ಒಂದು 3.5 ಕಿಲೋಮೀಟರ್ ಅಂತ ಹೇಳ್ತೀವಲ್ಲ, ಅದರ ಆಳದಲ್ಲಿ ತಳದವರೆಗೂ ಕೂಡ ಇದು ವ್ಯಾಪ್ತಿನಲ್ಲಿರುತ್ತೆ. ಮೊಟ್ಟೆಯೊಡೆಯುವ ಮೊದಲ ಮೊಟ್ಟೆಗಳು 2,000 ಮೀಟರ್ಗಳ ಆಳದಲ್ಲಿ ಮುಳುಗ್ತವೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು. ಓಕೆ, ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ ಇಲ್ಲಿ. ಓಕೆ, ಇದು ನೋಡ್ಬೋದು. 3,500 ಮೀಟರ್ಗಳ ಒಂದು ತಳದಲ್ಲಿ ಇವತ್ತು ವ್ಯಾಪ್ತಿನಲ್ಲಿ ಇವತ್ತು ಹೋಗಿರುತ್ತೆ ಅಂತ ಹೇಳ್ತಾರೆ. ಮೊಟ್ಟೆ ಹೊಡಿತಕ್ಕಂತ ಮೊದಲು ಮೊಟ್ಟೆಗಳು ಇವತ್ತು ಹೇಳೋದು 2,000 ಮೀಟರ್ಗಳ ಆಳದಲ್ಲಿ ಮುಳುಗ್ತವೆ ಅಂತ ಹೇಳ್ತಾರೆ. ಓಕೆ, ನೋಡ್ಬೋದು. ಇವತ್ತು 10,000 ಮೊಟ್ಟೆಗಳು ಇಡುತ್ತೆ ಅಂತ ಹೇಳ್ತೀವಿ. ಆದ್ರೆ ಅದರಲ್ಲಿ ಯಾವ್ಯಾವ ಮೊಟ್ಟೆ ಹೊಡೆಯುತ್ತೋ ಅದು ಮೊದಲು ಏನಂತಂದ್ರೆ 2,000 ಮೀಟರ್ಗಳ ಆಳದಲ್ಲಿ ಮುಳುಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಕ್ರಿಲ್ 200 ದಿನಗಳ ಹಸಿವನ್ನು ತಡೆದುಕೊಳ್ಳುವ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ನೋಡ್ಬೋದು. ಹಸಿವನ್ನು ಕೂಡ ತಡೆದುಕೊಳ್ತಕ್ಕಂಥ ಕೆಪಾಸಿಟಿ ಈ ಒಂದು ಕ್ರಿಲ್ಗೆ ಇರುತ್ತೆ. ಡೈರೆಕ್ಟ್ ಆಗಿ ತಗೊಳ್ತೀನಿ ನಾನು ಇದನ್ನ. ಓಕೆ, ತಡೆದುಕೊಳ್ತಕ್ಕಂಥ ಶಕ್ತಿ ಇರುತ್ತೆ. ಈ ಒಮೆಗಾ 3 ಅಂತಕ್ಕಂಥದ್ದು ಅಂಟಾರ್ಕ್ಟಿಕ್ ಕ್ರಿಲ್ ಆಯಿಲ್ ಅನ್ನ ಸೂಪರ್ಬಾ 2TM ಕ್ರಿಲ್ ಆಯಿಲ್ ಇಂದ ತಯಾರಿಸಲಾಗುತ್ತೆ ಅಂತ ಹೇಳ್ತಾರೆ. ಓಕೆ, ನೋಡ್ಬೋದು. ಅದರಲ್ಲಿ ಒಂದು ಕಂಟೆಂಟ್ 2TM ಅಂತ ಹೇಳ್ತಾರೆ. ಅಂಟಾರ್ಕ್ಟಿಕ್ ಕ್ರಿಲ್ ನ್ಯಾಚುರಲ್ ಆಗಿರ್ತಕ್ಕಂಥ ಸ್ವಚ್ಛ ಪರಿಸರದಲ್ಲಿ ವಾಸಿಸುತ್ತೆ ಅಂತ ಹೇಳ್ತಾರೆ. ಯಾವ್ದೇ ಕಾರಣಕ್ಕೂ ಪೊಲ್ಯೂಷನ್ ಇದೆ ಅಂತ ಅಂದ್ರೆ ಅಲ್ಲಿ ಜಾಸ್ತಿ ವಾಸಿಸೋದಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಇದು, ಬಟ್ ಇದು ನಮ್ಗೆ ಗೊತ್ತಿರಬೇಕು ಇನ್ನು ಕೂಡ. ಜೊತೆಗೆ ಒಮೆಗಾ 3 ತೈಲವು ಪ್ರಪಂಚದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಯಾಕಂತಂದ್ರೆ ಅಂತಿಮ ಉತ್ಪನ್ನವನ್ನ ರಚಿಸೋದಕ್ಕೆ ಅಗತ್ಯವಿರ್ತಕ್ಕಂಥ ಕಡಿಮೆ ಸಂಸ್ಕರಣ ಹಂತವನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳ್ತಾರೆ. ಇದನ್ನ ವಿಶೇಷತೆನೆ ಹಿಂಗಿದೆ ನೋಡಿ, ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. 10,000 ಮೊಟ್ಟೆಗಳನ್ನು ಇರುತ್ತೆ. ಅದು 3,500 ಮೀಟರ್ಗಳ ಆಳದಲ್ಲಿ ಇವತ್ತು ವಾಸಸ್ಥಾನ ಇರ್ತಕ್ಕಂಥದ್ದು. ಈ ಮೊಟ್ಟೆ ಹೊಡಿತಕ್ಕಂಥ ಮೊದಲು 2,000 ಮೀಟರ್ಗಳ ಆಳದಲ್ಲಿ ಮುಳುಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ 200 ದಿನಗಳ ಹಸಿವನ್ನು ತಡೆದುಕೊಳ್ತಕ್ಕಂಥ ಕೆಪಾಸಿಟಿ ದಿಕ್ಕಿದೆ. ಪ್ಲಸ್ ಈ ಒಮೆಗಾ ಅಂತಕ್ಕಂಥದ್ದು ಕ್ರಿಲ್ ಆಯಿಲ್ ಸೂಪರ್ಬಾ 2TM ಕ್ರಿಲ್ ಆಯಿಲ್ ಇಂದ ತಯಾರಿಸಲಾಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಸ್ವಚ್ಛ ಪರಿಸರದಲ್ಲಿ ನ್ಯಾಚುರಲ್ ಆಗಿರ್ತಕ್ಕಂಥದ್ರಲ್ಲಿ ಇದು ವರ್ಕ್ ಆಗುತ್ತೆ. ಸಂಪೂರ್ಣ ಆಹಾರದ ಸಾರ ಅಂತಾನೆ ಹೇಳ್ತವೆ. ಜೊತೆಗೆ ಒಮೆಗಾ 3 ಪ್ರಪಂಚದಲ್ಲಿ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇದು ಕಡಿಮೆ ಸಂಸ್ಕರಣ ಒಂದು ಹಂತವನ್ನು ಹೊಂದಿರತಕ್ಕಂಥದ್ದು. ಈ ಒಮೆಗಾ 3 ಫ್ಯಾಟಿ ಆಸಿಡ್ಗಳು, ಕೊಬ್ಬಿನ ಆಮ್ಲಗಳು ಮತ್ತೆ ಫ್ಯಾಟಿ ಆಸಿಡ್ ನಿಮ್ಮ ಕಣ್ಣು, ಅದೇ ಹೃದಯ ಮತ್ತೆ ಯಕೃತ, ಲಿವರ್, ಮೆದುಳಿಗೆ ವ್ಯಾಪಕವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ತೀವಿ. ವ್ಯಾಪಕವಾಗಿರ್ತಕ್ಕಂಥ ಆರೋಗ್ಯ ಪ್ರಯೋಜನಗಳನ್ನು ಕೂಡ ಹೆಚ್ಚು ಸಂಶೋಧನೆ ಮಾಡಲಾಗಿರ್ತಕ್ಕಂಥ ಪೋಷಕಾಂಶಗಳು ಒಂದಾಗಿರುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೇನೆ ಈ ಫಾಸ್ಫೋಲಿಪಿಡ್ಗಳು ಒಮೆಗಾ 3ಗಳನ್ನ ಜೀವಕೋಶಗಳ ಪೊರೆಗಳಲ್ಲಿ ಸಂಯೋಜಿಸಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಇತರ ಸಾಗರ ತೈಲಗಳಿಂದ ದೇಹದ ಅಂಗಾಂಗಗಳಿಗೆ ಉತ್ತಮ ವಿತರಣಾ ರೂಪವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಓಕೆ, ಫಾಸ್ಫೋಲಿಪಿಡ್ಗಳು ತುಂಬಾ ವರ್ಕ್ ಆಗ್ತಕ್ಕಂಥದ್ದು. ಜೀವಕೋಶಗಳ ಪೊರೆಗಳಲ್ಲಿ ಸಂಯೋಜಿಸೋದಕ್ಕೆ ಸಹಾಯ ಮಾಡುತ್ತೆ. ಇವು ಇತರ ಸಾಗರ ತೈಲಗಳಿಗಿಂತ ದೇಹದ ಅಂಗಾಂಗಗಳಿಗೆ ಉತ್ತಮ ವಿತರಣಾ ರೂಪವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಕೆಲವೊಂದು ಕನ್ನಡ ಪದಗಳು ಅಷ್ಟು ಕ್ಲಾರಿಟಿ ಸಿಗೋದಿಲ್ಲ, ಆದ್ರೂ ಕೂಡ ನಾನು ಡೀಟೇಲ್ಸ್ ಕೊಡ್ತಾ ಇದೀನಿ, ಓದ್ಕೊಳ್ಳಿ ನೀಟಾಗಿ. ಓಕೆ, ಆಸ್ಟಾಕ್ಸಾಂಥಿನ್ ಅಂತ ಹೇಳ್ತಾರೆ. ಇದು ಆಂಟಿ ಆಕ್ಸಿಡೆಂಟ್ ಕ್ರಿಲ್ ಎಣ್ಣೆಗೆ ಅದರ ಸುಂದರ ಕೆಂಪು ಬಣ್ಣವನ್ನ ನೀಡುತ್ತೆ ಅಂತ ಹೇಳ್ತಾರೆ. ಇವತ್ತು ಕ್ರಿಲ್ ಎಣ್ಣೆಗೆ, ಕ್ರಿಲ್ ಆಯಿಲ್ ಅಂತ ನಾವೇನ್ ಹೇಳ್ತೀವಿ, ಅದಕ್ಕೆ ಸುಂದರವಾಗಿರ್ತಕ್ಕಂಥ ಕೆಂಪು ಬಣ್ಣ ನೀಡಲಿಕ್ಕೆ ವರ್ಕ್ ಆಗುತ್ತೆ. ಇದು ತೈಲವನ್ನು ಆಕ್ಸಿಡೀಕರಣದಿಂದ ರಕ್ಷಿಸುತ್ತೆ. ಇವತ್ತು ಆಕ್ಸಿಡೀಕರಣ ಅಂತಂದ್ರೆ ಅದೆಲ್ಲ ಕೂಡ
ಅದು ಆಗೋದಕ್ಕೆ ಕಡಿಮೆ ಮಾಡೋದಕ್ಕೆ ವರ್ಕ್ ಆಗುತ್ತೆ, ಅದು ರಕ್ಷಣೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕೋಲಿನ್ ಅಂತ ಹೇಳ್ತಾರೆ, ನರಗಳ ಸಂಕೇತ, ಲಿವರ್ ಮತ್ತೆ ಸ್ನಾಯುಗಳು ಕಾರ್ಯನಿರ್ವಹಣೆಯಂತೆ ದೇಹದ ಅನೇಕ ಕಾರ್ಯಗಳಿಗೆ ಈ ಕೋಲಿನ್ ಅತ್ಯಗತ್ಯವಾಗಿ ಪೌಷ್ಟಿಕಾಂಶವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಈ ಕೋಲಿನ್ ಅಂತಕ್ಕಂಥ ಕಂಟೆಂಟ್ ತುಂಬಾ ಇವತ್ತು ಲಿವರ್ ಮತ್ತೆ ಸ್ನಾಯುಗಳಿಗೆ ವರ್ಕ್ ಆಗುತ್ತೆ. ಜೊತೆಗೆ ಹೇಳ್ಬೇಕು ಅಂದ್ರೆ ಈ ಒಂದು ಕರೆಕ್ಟ್ ಕಂಟಿನ್ಯೂ ಮಾಡ್ತಿರೋದ್ರಿಂದ ನಮ್ಮ ದೇಹವು ಸಾಕಷ್ಟು ಉತ್ಪಾದಿಸಲು ಸಾಧ್ಯವಿಲ್ಲ. ಓಕೆ, ನಮ್ಗೆ ಬೇಕಾಗಿರ್ತಕ್ಕಂಥ ಅಷ್ಟನ್ನು ಆಗಲ್ಲ, ಅದಕ್ಕೆ ನಾವು ಅದನ್ನ ಆಹಾರದಿಂದ ಪಡಿಬೇಕು ಅಂತ ಹೇಳ್ತಾರೆ. ಕೋಲಿನ್ ಅಂತಕ್ಕಂಥ ಒಂದು ಕಂಟೆಂಟ್ ನ ಪ್ರಯೋಜನಗಳು ಅಂತ ಬಂದ್ರೆ, DHA ಮೆದುಳಿನ ತಡೆಗೋಡೆಗೆ ರಕ್ತ ಸಾಗಣೆಯಲ್ಲಿ ಫಾಸ್ಫೋಲಿಪಿಡ್ಗಳು ಸಹಾಯ ಮಾಡುತ್ತೆ. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಈ ಒಂದು ಒಮೆಗಾ 3 ಇದು ಓಕೆ ಮೆದುಳಿನ ಒಂದು ಆರೋಗ್ಯನ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ DHA ಕೂಡ ಹೊಂದಿರುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಮೆದುಳಿನ ಜೀವಕೋಶ ಹೊರೆಗಳ ಸರಿಯಾದ ರಚನೆಯನ್ನ ಕೂಡ ತುಂಬಾ ಚೆನ್ನಾಗಿ ಮಾಡುತ್ತೆ. ಜೊತೆಗೆ DHA ಕಣ್ಣಿನ ಆರೋಗ್ಯನ ಕೂಡ ಬೆಂಬಲಿಸೋದಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳನ್ನ ಕೂಡ ನೋಡೋದಕ್ಕೆ ಹೊಂದಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಒಟ್ಟಾರೆ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ಪಾಯಿಂಟ್ಗಳು. ಹೃದಯದ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಯೋಜನಕಾರಿ ಪರಿಣಾಮಗಳನ್ನು ತೋರಿಸಿದೆ ಅಂತ ಹೇಳ್ತಾರೆ. ಉದಾಹರಣೆಗೆ ಉಪವಾಸ ಟ್ರೈಗ್ಲಿಸರೈಡ್ಸ್ ಮಟ್ಟವನ್ನ ಕೂಡ ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಕ್ರಿಲ್ ಎಣ್ಣೆನಲ್ಲಿ ಕಂಡು ಬರ್ತಕ್ಕಂಥ ಕೋಲಿನ್ ಮತ್ತೆ ಒಮೆಗಾ 3 ಹೃದಯವನ್ನ ಆರೋಗ್ಯಕರವಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಆರೋಗ್ಯಕರ ಲಿವರ್ನ ಕಾರ್ಯವನ್ನು ಕೂಡ ನಿರ್ವಹಿಸೋದಕ್ಕೆ ತುಂಬಾ ಪ್ರಮುಖವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಕೊಬ್ಬಿನ ಸರಿಯಾದ ಚಯಾಪಚಯ ಕ್ರಿಯೆಯಲ್ಲಿ ಓಕೆ ಚೆನ್ನಾಗಿ ಇವತ್ತು ಮೇನ್ ಏನಂತಾರೆ, ಕೊಬ್ಬಿನಲ್ಲಿ ಕರತಕ್ಕಂಥದ್ದು ಏನಂದ್ರೆ ಆ ಚಯಾಪಚಯ ಕ್ರಿಯೆಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಉರಿಯೂತ ಮೊಣಕಾಲ್ ನೋವಿನಲ್ಲಿ ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದು ಕೂಡ ಕೀಲುಗಳ ಮತ್ತೆ ಇವತ್ತು ಕೀಲುಗಳ ಅತ್ಯುತ್ತಮವಾಗಿರೋದಕ್ಕೆ ಕಾರ್ಯನಿರ್ವಹಿಸೋದಕ್ಕೆ ಇದು ಕೂಡ ಕೆಲಸ ಮಾಡುತ್ತೆ. ಚರ್ಮದ ಹೈಡ್ರೇಷನ್ ಅಂತ ಹೇಳ್ತೀವಿ, ಹೈಡ್ರೇಷನ್ ಮತ್ತೆ ಎಲಾಸ್ಟಿಸಿಟಿ ನಾನು ಅವಾಗಲೇ ಹೇಳಿದೆ. ಸ್ಕಿನ್ ಕೂಡ ತುಂಬಾ ಟೈಟ್ನೆಸ್ ಆಗಿರ್ಲಿ ಇದಕ್ಕೆ. ಸೊ ಸ್ಕಿನ್ ತುಂಬಾ ಚೆನ್ನಾಗಿ ಡ್ರೈನೆಸ್ ಜಾಸ್ತಿ ಆಗ್ತಿರತ್ತೆ, ಆ ಡ್ರೈನೆಸ್ ಅನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಅದು ಕಾಡೋದಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ದಿನಕ್ಕೆ ಒಂದು, ಬೆಳಿಗ್ಗೆ ಒಂದು, ರಾತ್ರಿ ಒಂದು, ಊಟದ ನಂತರ ತಗೋಬೇಕಾಗತ್ತೆ 12 ವರ್ಷ ಮೇಲ್ಪಟ್ಟವರು. ಇದರ ಒಟ್ಟಾರೆ ಸಂಕ್ಷಿಪ್ತ ಮಾಹಿತಿ ಹೇಳ್ಬೇಕು ಅಂದ್ರೆ, ಇದು ಬ್ರೈನ್ಗೆ, ಕಣ್ಣಿಗೆ ಅತ್ಯಗತ್ಯವಾಗಿ ಮತ್ತೆ ಹಾರ್ಟ್ಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್. ಬ್ರೈನ್ಗೆ ಅಂತಂದ್ರೆ ಜ್ಞಾಪಕ ಶಕ್ತಿಗೂ ಜಾಸ್ತಿ ಆಗ್ಲಿಕ್ಕೆ, ಚುರುಕುತನವನ್ನ ಜಾಸ್ತಿ ಕೊಡ್ಲಿಕ್ಕೆ ಇದು ಮೇನ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಏನಂದ್ರೆ ಈ ಕಣ್ಣಿಗೆ ಅಂತಂದ್ರೆ ಇದು ಕಣ್ಣಿನ ಸೂಕ್ಷ್ಮತೆನ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಕ್ರಿಲ್ ಅಂತಕ್ಕಂಥದ್ದು ಮೇನ್ ಆಗಿ ಚರ್ಮದ ಕಾಂತಿಯನ್ನ ಕೂಡ ಮತ್ತಷ್ಟು ವೃದ್ಧಿ ಮಾಡ್ಲಿಕ್ಕೆ ಕೆಲಸ ಮಾಡುತ್ತೆ. ಸೊ ಅದಕ್ಕೆ ಇದ್ರ ಬಗ್ಗೆ ಇನ್ನೂ ಡೀಪ್ ಆಗಿ ಏನಂದ್ರೆ ನಾನು ಇರೋದನ್ನ ಇದ್ದಂಗೆ ಹೇಳ್ದೆ, ಇದ್ರ ಫುಲ್ ಡೀಪ್ ಟ್ರೈನಿಂಗ್ ಅಂತ ಬಂದ್ರೆ ನಮ್ಗೆ ಇನ್ನೂ ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ. ಈ ಕ್ಲಾರಿಟಿನ ಖಂಡಿತ ನೀವು ಇವ್ರಿಗೆ ಕಮಲಾ ನಾಗರಾಜ್ ಮೇಡಮ್ ಇದ್ರ ಬಗ್ಗೆ ಫುಲ್ ಸ್ಟಡಿ ಮಾಡಿದಾರೆ ಆಲ್ರೆಡಿ. ಒಮೆಗಾ 3 ಅಂತಂದ್ರೆ ಏನು, ಇದೇನ್ ಕೆಲಸ ಮಾಡುತ್ತೆ, ಡೀಪ್ ಇವತ್ತು ಇದ್ರ ಬಗ್ಗೆ ಗೊತ್ತಿದೆ. ಇನ್ನೂ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ಬೋದಾ ಮೇಡಮ್, ಕಮಲಾ ಮೇಡಮ್? ಅಂಡ್ ನೆಕ್ಸ್ಟ್ ಈರಣ್ಣ ಸರ್ ಕೂಡ ನೀವು ತುಂಬಾ ಜನಕ್ಕೆ ಆಯುರ್ವೇದಿಕ್ ಅಲ್ಲಿ ಕೂಡ ನೀವು ಕೊಡ್ತಿರ್ತೀರಾ, ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಿತ್ತು ನಿಮ್ ಕಡೆಯಿಂದ ಕೂಡ. ಸೊ ಅದಕ್ಕೆ ಹೇಳ್ಬೋದಾ ಮೇಡಮ್, ಕಮಲಾ ಮೇಡಮ್? ಎಸ್ ಸರ್, ಹೇಳ್ತೇನೆ ಸರ್. ಎಸ್ ಮೇಡಮ್. ಸರ್ ಇದು ಇವು ನೀವೆಲ್ಲ ಹೇಳಿದ್ದೆಲ್ಲ ನೀವು ಕರೆಕ್ಟ್ ಇದೆ ಸರ್. ಅದು ಎಲ್ಲ ಒಮೆಗಾ 3 ಅಂತಂದ್ರೆ ಆ ಒಮೆಗಾ ಒಂದು ಸ್ವಲ್ಪ ಇದು ಒಮೆಗಾ ನಮ್ದು ಚಿಕ್ಕದಿರುತ್ತೆ ಸರ್, ಮುದುಕಿರದು. ಅದು ತುಂಬಾ ಲಾಂಗ್ ಇರುತ್ತೆ. ಆಮೇಲೆ ಒಮೆಗಾ 3 ಏನಂದ್ರೆ ಒಂದು ಹಾರ್ಟ್ ಆಗಿರ್ಲಿ ಸರ್, ಕಣ್ಣಾಗಿರ್ಲಿ, ಒಂದು ಮೂಳೆಗಳಿಗೆ ಆಗಿರ್ಲಿ, ಆಮೇಲೆ ಮೊಳಕಾಲ್ ನೋವಿನ ಒಂದು ಚಿಪ್ ಹಾಕ್ತಾರೆ ಅನ್ನೋದನ್ನ ಕೂಡ ಕಡಿಮೆ ಮಾಡೋದಕ್ಕೆ ಒಂದು ಸಹಾಯ ಮಾಡುತ್ತೆ. ತುಂಬಾ ಸರ್ ಒಳಗಿಂದು ಕೊಬ್ಬಿನ ಅಂಶನ ಹೊರಗೆ ಹಾಕುತ್ತೆ. ಆಮೇಲೆ ಕಣ್ಣಿನ ದೃಷ್ಟಿ ಚೆನ್ನಾಗಿ ಮಾಡುತ್ತೆ. ಆಲ್ಮೋಸ್ಟ್ ಆಲ್ ಸರ್ ಪಾರ್ಟ್ಸ್ ಆಫ್ ದ ಬಾಡಿ ಅಂದ್ರೆ ಇದಕ್ಕೆ ಒಂದು ಹಾರ್ಟ್ ಹೆಲ್ಮೆಟೇ ಅಂತಾರೆ ಸರ್. ಇನ್ನೊಂದು ಹೃದಯಕ್ಕೆ ಸಂಬಂಧಿತ ಯಾವುದೇ ಕಾಯಿಲೆ ಇರ್ಲಿ ಅದನ್ನ ತುಂಬಾ ಸೂಕ್ಷ್ಮತೆಯಿಂದ ಕೂಡ ಕಡಿಮೆ ಮಾಡೋ ಕೆಪಾಸಿಟಿ ಇದೆ. ಎಂತ ಹಾರ್ಟ್ ಪ್ರಾಬ್ಲಮ್ ಬಂದವರು ಕೂಡ ಇದನ್ನ ತಗೊಳ್ಳೋದ್ರಿಂದ ಅವ್ರಿಗೆ ತುಂಬಾ ಚೆನ್ನಾಗಿ ವಾಸಿ ಆಗಿದ್ದಿದೆ. ಇನ್ನೂ ಏನಂತಂದ್ರೆ ಹಾರ್ಟ್ ಪ್ರಾಬ್ಲಮ್ ಇರುವಂತವ್ರು 3 ತಿಂಗಳು 4 ತಿಂಗಳು ಆದ್ಮೇಲೆ ಹೋಗಿ ತೋರ್ಸ್ಕೊಂಡಾಗೆ, ಅಂದ್ರೆ ಡಾಕ್ಟರ್ ಕೊಟ್ಟಿರೋಂತ ಟ್ಯಾಬ್ಲೆಟ್ಸ್ ಜೊತೆಗೆ
ನಮ್ಮ ಈ ಒಂದು ಸಪ್ಲಿಮೆಂಟ್ ನ ಒಮೆಗಾ 3 ಯೂಸ್ ಮಾಡಿದಾಗ ಅವ್ರು ಹೋಗಿ ತೋರಿಸ್ಕೊಂಡಾಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ ಅಂತ ಒಂದು ಇದು ಕೂಡ ಬಂದಿತ್ತು ರಿಸಲ್ಟ್. ಇದು ನಡೆದಿರೋದು, ಇದು ನಿಜವಾಗ್ಲು ತುಂಬಾ ಹೆಮ್ಮೆಯಿಂದ ಫೀಲ್ ಆಗ್ಬೋದು ಸರ್. ಆದ್ರೆ ಕಂಟಿನ್ಯೂ ಇದನ್ನ ಯೂಸ್ ಮಾಡ್ತಾ ಇದ್ರೆ ಮಾತ್ರ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಸರ್. ಒಂದು ಒಳ್ಳೆ ಕೆಪಾಸಿಟಿ ಇದೆ ಸರ್ ಇದಕ್ಕೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ಎಂತ ಹಾರ್ಟ್ ಪ್ರಾಬ್ಲಮ್ ಅವರು ಕೂಡ ಇದನ್ನ ತಗೊಳ್ಳೋದ್ರಿಂದ ವಾಸಿ ಮಾಡ್ಕೋಬಹುದು ಸರ್. ಮುಂದೆ ಯಾವತ್ತು ಇದು ಬರ್ಲಾರ್ದಂಗ್ ಕೂಡ ತಡೆಯುತ್ತೆ ಸರ್. ಥ್ಯಾಂಕ್ ಯು ಸರ್. ಸೂಪರ್ ಹಲೋ. ಮೇಡಮ್. ಓಕೆ, ಈಗ ತುಂಬಾ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ ಮೇಡಮ್, ಕ್ರಿಲ್ ಅಂತಂದ್ರೆ ಇದು ಸೀಗಡೆ ಮೀನು, ಇದು ನಾನ್ ವೆಜ್ ಬರಲ್ವಾ ಅಂತ. ಓಕೆ, ಅದಕ್ಕೆ ಇವಾಗ ನೀವು ಕೂಡ ಈಗ ಬ್ರಾಹ್ಮಿನ್ಸ್ ತಿನ್ನಲ್ಲ, ಆದ್ರೂ ಕೂಡ ಇದಕ್ಕೆ ಹೆಂಗೆ ಪ್ರಿಫರ್ ಮಾಡ್ತೀರಾ ಮೇಡಮ್ ಇದನ್ನ? ಸರ್ ಇದು ಆಕ್ಚುಲಿ ನಮ್ಗೆ ಬಾಯಲ್ಲಿ ಅಂಟಿದ್ರೆ ಮಾತ್ರನೇ ನಮ್ಗ ಸೀಗಡಿ ಮೀನ ಏನು ಅಂತ ಗೊತ್ತಾಗುತ್ತೆ. ನಮಗೊಂದು ಜೆಲ್ ರೂಪದಲ್ಲಿ ಇದನ್ನ ಕೊಡ್ತಾ ಇದಾರೆ. ಹೊಟ್ಟೆಯಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಅದ್ರದ್ದು ಯಾವುದು ಇದು ಇಲ್ಲ. ಯಾವಾಗ್ಲೂ ನಮಗ್ ನಾಲಿಗೆ ರುಚಿ ನೋಡುತ್ತೆ, ನಮ್ಮ ಗಂಟ್ಲಿಗೆ ತಗಲುತ್ತೆ, ಒಳಗಡೆ ಹೋಗುತ್ತೆ ಸರ್. ಇದು ಏನಾಗುತ್ತೆ ಅಂತಂದ್ರೆ ನಾವ್ ಯಾಕೆ ತಗೊಂಡಿವಿ ಅನ್ನೋದಂತ ಕೂಡ ಗೊತ್ತಾಗೋದಿಲ್ಲ. ಒಂದು ವ್ಯಕ್ತಿಗೆ ಈ ಮೀನಿಂದ ಮಾಡಿರೋದು ಅಂತ ನಾವು ಆಗಿನೇ ಹೇಳಿದ್ರೇನು ಗೊತ್ತಾಗುತ್ತೆ. ಅದನ್ನ ನಾವು ಹೇಳಿ ಕೂಡ ಕೊಡ್ತೀವಿ ಸರ್. ಇದು ಇಂಥದಕ್ಕೆ ವರ್ಕ್ ಮಾಡುತ್ತೆ, ಇಂಥದ್ರಿಂದಾನೇ ಮಾಡಿರೋದು, ಇಂತಿಂತಲ್ಲಿ ಸಿಗುತ್ತೆ, ಇದು ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಹೇಳಿ ಕೊಡ್ತೀವಿ ಸರ್. ಪ್ರತಿಯೊಬ್ಬ ವ್ಯಕ್ತಿನೂ ಇವಾಗ ತಗೊಳ್ತಾ ಇದಾರೆ ಸರ್. ಯಾವುದೇ ನಾನ್ ವೆಜ್ಜಾ ಅಂತಲ್ಲ, ಗಂಟ್ಲಿಂದ ಒಳಗ್ ಹೋಗೋದೇ ಒಂದು ಕೆಲಸ. ನಮ್ಗೆ ಹೇಗ್ ವರ್ಕ್ ಮಾಡುತ್ತೋ, ನಮ್ಗೆ ಯಾವ ತರ ಇದು ಸಹಾಯ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ ಬಹಳ ಜನಗಳಿಗೆ. ತುಂಬಾ ಜನಗಳಿಗೆ ನಾವು ಮೊದಲೆಲ್ಲ ಇದನ್ನ ಕೊಟ್ಟಿದ್ದೀವಿ ಸರ್. ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾರ್ಟ್ ಪ್ರಾಬ್ಲಮ್ ಇರುವಂತ ವ್ಯಕ್ತಿ ಬಹಳ ಜನರು ತುಂಬಾ ಚೆನ್ನಾಗಿ ಆಗಿದ್ದಾರೆ, ಒಳ್ಳೆ ಪಿಕಪ್ ಆಗಿದೆ. ಯಾವುದೇ ತೊಂದರೆ ಇರ್ಲಿ ಸರ್, ಕಡಿಮೆ ಮಾಡುವಂತ ಕೆಪಾಸಿಟಿ ಒಂದು ಒಮೆಗಾ 3 ಇದೆ ಸರ್. ಬೆಸ್ಟ್ ರಿಸಲ್ಟ್ ಅಂದ್ರೆ ಒಮೆಗಾ 3. ನಾನು ತುಂಬಾ ವರ್ಷಗಳು ಯೂಸ್ ಮಾಡಿದ್ದೀನಿ ಸರ್. ಇತ್ತೀಚೆಗೆ ಮಾತ್ರ ನಾನು ಬಿಟ್ಟಿರೋದು ಇದನ್ನ. ಒಮೆಗಾ 3 ಅಂದ್ರೆ ನನ್ಗೆ ಪ್ರಾಣ, ಬಹಳ ಇಷ್ಟವಾದಂತ ಒಂದು ಸಪ್ಲಿಮೆಂಟ್ ಅಂತ ಹೇಳ್ಬೋದು ಸರ್. ಆಲ್ಮೋಸ್ಟ್ ಅಲ್ಲಿ ಯಾರಿಗ್ ಬೇಕಾದ್ರೂ ಕೊಡ್ಬೋದು ಸರ್, ಯಾವಾಗಾದ್ರೂ ಕೊಡ್ಬೋದು. ಅದು 2 ಕೂಡ ಯೂಸ್ ಮಾಡ್ಬೋದು ಡೈಲಿ. 3 ಕೂಡ ಯೂಸ್ ಮಾಡಿರೋದಿದೆ ಸರ್ ನಮ್ಗೆ. ಯಾಕಂದ್ರೆ ಹೆಚ್ಚಿನ ಮಟ್ಟದ ಪ್ರಾಬ್ಲಮ್ ಇದ್ದಾಗ 3 ಕೂಡ ಯೂಸ್ ಮಾಡ್ಬೋದು, ನಮ್ಗೆ ಸಜೆಸ್ಟ್ ಮಾಡಿದ್ರು. ಇದಿಷ್ಟು ನನ್ನ ಕಡೆಯಿಂದ ಸರ್. ಆದ್ರೆ ಒಂದು ಒಳ್ಳೆ ಸಪ್ಲಿಮೆಂಟ್ ಸರ್. ಎಂಥ ವ್ಯಕ್ತಿನೂ ಇರ್ಲಿ ಇರದೇ ಇರ್ಲಿ, ಮುಂದಾಲೋಚನೆಗಾದ್ರೂ ನಾವು ಯೂಸ್ ಮಾಡ್ಬೋದು ಸರ್. ನಾಳೆ ಬರುವಂತ ಒಂದು ತೊಂದರೆಗಳಿಗೆ ಕೂಡ ಇದು ನಿವಾರಣೆ ಇದೆ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೂಪರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಡೀಟೇಲ್ಸ್ ಕೊಟ್ರಿ, ಇದೇ ಬೇಕಾಗಿರ್ತಕ್ಕಂಥದ್ದು. ಯಾಕೆ ತುಂಬಾ ಜನಕ್ಕೆ ಇದು ಅವಶ್ಯಕತೆ ಇರ್ತಕ್ಕಂಥದ್ದು. ಹಂಗಾಗಿ ಎಸ್ ಈರಣ್ಣ ಸರ್, ನೀವು ಆಡ್ ಮಾಡ್ಬೋದಾ? ಸರ್ ಗುಡ್ ಮಾರ್ನಿಂಗ್. ಗುಡ್ ಮೋದಿಕೆ ಮೋಹನ್ ಸರ್, ಇದು ಯಾವುದೇ ಒಂದು ರೀತಿ ನಾನ್ ವೆಜ್ ಅಲ್ಲ ಸರ್. ಇದು ಈ ಸೀಗಡಿ ಮೀನ್ ಏನೊಂದು ಇದೆಯಲ್ಲ ಸರ್, ಅದು ಬ್ರೈನ್ ಅಲ್ಲಿ ಇರುವಂತ ಲಿಕ್ವಿಡ್ ತೆಗೆದು ಇದು ಆಡ್ ಮಾಡಿರುವಂತದ್ದು ಇದು ಸರ್. ಯಾವುದೇ ವಿಷಯಕ್ಕೆ ಇದು ನಾನ್ ವೆಜ್ ಅಂತ ಅನ್ಸ್ಕೊಳ್ಳಲ್ಲ ಸರ್. ಇದು ಎಲ್ಲರೂ ಯೂಸ್ ಮಾಡೋದು ಸರ್. ಇದು ತುಂಬಾ ನಾವು ಆಯುರ್ವೇದಿಕ್ ಅಲ್ಲಿ ಬಂದು ಒಂದು ಇದು ಕಣ್ಣಿಗೆ ಸಂಬಂಧಪಟ್ಟಿದ್ದು ಅಂಡ್ ಬ್ರೈನ್ ಇದು ಹೆಡ್ಡೇಕ್ ಅಂತ ಹೇಳ್ದಲ್ಲ ಸರ್, ಬೆಳಿಗ್ಗೆ ಬರುವಂತ ಅರ್ಧ ತಲೆನೋವು ಅಂತ ಹೇಳಿ. ಅದು ಆ ತಲೆನೋವು ಬಂದಾಗ ಕಣ್ಣಿನ ನೋಟನು ಕಡಿಮೆ ಆಗುತ್ತೆ ಸರ್. ಅವಾಗ ಏನ್ ಮಾಡ್ತಾ ಇದ್ವಿ ಸರ್, ನಾವು ಟ್ರೈನಿಂಗ್ ಅಲ್ಲಿ ನಾನು ಟ್ರೈನಿಂಗ್ ಮಾಡ್ಬೇಕಾದ್ರೆ ಈ ಮೇಕೆ ಮಾಂಸ ಬರುತ್ತೆ ಸರ್. ಮೇಕೆ ಒಂದು ಲಿವರ್ ಅಂತೀವಿ ನಾವು, ದೊಡ್ಡ ಕರಳು ಅಂತೀವಿ. ಆದ್ರೂ ಅದನ್ನ ತೆಗೆಸ್ಬಿಟ್ಟು ಅದು ಏನಂತಾರೆ ಸರ್, ಅದು ಒಳಗೆ ನನಗೆ ನಾನ್ ವೆಜ್ ಅಷ್ಟಿಲ್ಲ. ಅದು ಮೇಕೆ ದೊಡ್ಡ ಕರಳಲ್ಲಿ ಒಂದು ನರಡಿ ಏನೋ ಅಂತಾರೆ ಸರ್. ಅದನ್ನ ತೆಗೆದು ಒಂದು ಔಡ್ಲೆ ಎಲೆಯಲ್ಲೆಲ್ಲ ಇಟ್ಟು ಮೇಲೆ ಮಣ್ಣೆಲ್ಲ ಹಾಕಿ ಬೆಂಕಿಯಲ್ಲಿ ಸುಟ್ಟು, ಅದು ಸುಟ್ಟಿದ ಒಂದು 3 hours ಆದ್ಮೇಲೆ ತೆಗೆದು ಅದರದ್ದು ರಸ ಎಲ್ಲ ಹೀರ್ಬಿಟ್ಟು ಒಂದು ಡ್ರಾಪರ್ ನಲ್ಲಿ ಹಾಕಿ ಒಂದೇ ದಿನ ಕೊಡ್ತಾ ಇದ್ವಿ ಸರ್. ಬೆಳಿಗ್ಗೆ ಸೂರ್ಯ ಹುಟ್ಟಿದಿಂದ ಸೂರ್ಯ ಅಸ್ತಮ ಆಗೋದ್ರೊಳಗೆ ಅದು ಡ್ರಾಪರು ಗಂಟೆಗೆ ಒಂದು 4-5 ಡ್ರಾಪ್ಸ್ ಹಾಕ್ಬೇಕು ಸರ್. ಆ ತರ ಮಾಡ್ತಿದ್ವಿ ಸರ್. ಅದರಿಂದ ಕಣ್ಣಿನ ನೋಟ. ಅದೇ ತರ ಇದು ಮೀನಿನ ಒಂದು ಬ್ರೈನ್ ನಲ್ಲಿರುವಂತ ಲಿಕ್ವಿಡ್ ತೆಗೆದು ಇದು ಮೆಡಿಸಿನ್, ಇದು ನಮ್ಮ ಸಪ್ಲಿಮೆಂಟ್ ಗೆ ಆಡ್ ಮಾಡಿರ್ತಾರೆ ಸರ್. ಯಾವುದೇ ರೀತಿ ನಾನ್ ವೆಜ್ ಅಂತ ಅಲ್ಲ ಸರ್. ಇದು ಎಲ್ಲರೂ ತಗೋಬಹುದು ಸರ್. ವೆಜ್ ಅಂಡ್ ನಾನ್ ವೆಜ್ ಎಲ್ಲರೂ ಯೂಸ್ ಮಾಡ್ಬೋದು. ಒಳ್ಳೆ ರಿಸಲ್ಟ್ ಇರುತ್ತೆ ಸರ್. ತುಂಬಾ ಇದಾವೆ ಸರ್ ಈ ರೀತಿ. ನಮಗ್ ಗೊತ್ತಾಗದೆ ನಾವು ಎಲ್ಲ ತಗೊಂತೀವಿ. ಗೊತ್ತಾಗಿದೆ ಅದ್ರ ಮೇಲೆ ನಾವು ಮೀನು, ಇದು ಮೇಕೆ ಮಾಂಸ, ಇದು ದನದ ಮಾಂಸ ಅಂತ ಹೇಳಿ ಮೇಲೆ ಕೊಟ್ಟಾಗ ಮಾತ್ರ ಜನಗಳಿಗೆ ಗೊತ್ತಾಗುತ್ತೆ ಸರ್. ತುಂಬಾ ಮೆಡಿಸಿನ್
ಈ ರೀತಿ ತಯಾರಿಸಿರ್ತಾರೆ ಅಂತೇಳಿ ನನಗೆ ಅನ್ಸುತ್ತೆ ಸರ್. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಎಸ್, ಖಂಡಿತ. ನೋಡಿ, ಒಂದು ವೆಜ್ ನಾನ್ ವೆಜ್ ಅನ್ನೋದಕ್ಕೆ ತುಂಬಾ ಡಿಫ್ರೆನ್ಸ್ ಕೊಟ್ರಿ. ಓಕೆ, ಇದರಲ್ಲಿ ಬ್ರೈನ್ ನ ಮಾತ್ರ ಇನ್ಸ್ಟಾಲ್ ಮಾಡಿರ್ತಾರೆ ಅದಕ್ಕೆ. ಇದು ಬೇರೆ ಎಲ್ಲಾ ಕೂಡ ಹಾಕಿರೋದಿಲ್ಲ ಅಂತಕ್ಕಂಥ ಕ್ಲಾರಿಟಿನ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಫ್ರೆಂಡ್ಸ್, ಈಗ ಯಾಕೆ ಅಂಟಾರ್ಕ್ಟಿಕ್ ಕ್ರಿಲ್ ಆಯಿಲ್ ಯಾಕೆ ಅಲ್ಲಿನೇ ತೆಗಿತಾರೆ? ಇದಕ್ಕೊಂದು ತುಂಬಾ ಉದಾಹರಣೆಗಳಿದೆ. ಯಾಕೆ ನಮ್ಮ ಭಾರತದಲ್ಲಿ ಇಲ್ವಾ ಸಮುದ್ರ? ದೊಡ್ಡ ದೊಡ್ಡ ಸಮುದ್ರಗಳಿದಾವೆ. ಇದು ಬೇಕಾದಂತ ಎಲ್ಲ ಮೀನುಗಳು, ಜಲಚರ ಪ್ರಾಣಿಗಳೆಲ್ಲ ಸಿಗತ್ತೆ. ಯಾಕೆ ಅಲ್ಲೇ ಹೋಗಿ ತಗೊಂಡ್ಬರ್ತಾರೆ? ಯಾಕೆ ಬೆನಿಫಿಟ್? ಯಾಕೆ ಅಲ್ಲಿಂದ ತಗೊಂಡ್ಬಂದ್ರೆ ಮಾತ್ರ ಹೈಯೆಸ್ಟ್ ಬೆನಿಫಿಟ್ ಬರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಇದು ಹೇಳ್ತಾರೆ. ಅಂಟಾರ್ಕ್ಟಿಕ್ ಕ್ರಿಲ್ ಆಯಿಲ್ ಅಂತಂದ್ರೆ ಆ ಒಂದು ಸಮುದ್ರದಲ್ಲಿ ಯಾವುದೇ ಕಾರಣಕ್ಕೂ ಮನುಷ್ಯ ಆ ಭಾಗದಲ್ಲಿ ವಾಸ ಮಾಡ್ಲಿಕ್ಕೆ ಯೋಗ್ಯವಾದ ಪರಿಸ್ಥಿತಿ ಇಲ್ಲ. ಅಲ್ಲಿ ಮನುಷ್ಯ ಜಾಸ್ತಿ ವಾಸ ಮಾಡ್ಲಿಕ್ಕೆ ಆಗದೇ ಇಲ್ಲ ಅಂತ ಒಂದು ಪರಿಸ್ಥಿತಿಗಳು ಇರುತ್ತೆ ಅಲ್ಲಿ. ಅದ್ರ ಜೊತೆಗೆ ಏನಂದ್ರೆ ಅಲ್ಲಿ ವಾಸಿಸೋದು ಹಿಮ ಕರಡಿ, ಓಕೆ, ಹಿಮನಾಯಿ, ಓಕೆ, ಈ ತರದೆಲ್ಲ ಪ್ರಾಣಿಗಳು ಮಾತ್ರ ಇರ್ತದೆ. ಅದು ಪೊಲ್ಯೂಷನ್ ಮಾಡುವಂತ ಪ್ರಾಣಿಗಳಲ್ಲ. ಸೊ ಅದೇ ತರ ನೀರ್ ನಾಯಿ ಅಂತ ನೀವು ಕೇಳಿರ್ತೀರ ಅದು. ಮತ್ತೆ ಮೇನ್ ಆಗಿ ಪರಿಶುದ್ಧವಾಗಿರ್ತಕ್ಕಂಥ ಸಮುದ್ರದ ನೀರು, ಸಮುದ್ರ ದಡ ಅಂತ ಹೇಳ್ತೀವಿ. ಆ ಒಂದು ಸಮುದ್ರದಲ್ಲಿ ಸಿಗ್ತಕ್ಕಂಥ, ಓಕೆ, ಆ ಒಂದು ಭಾಗದಲ್ಲಿ ಸಿಗ್ತಕ್ಕಂಥ ಜಲಚರ ಪ್ರಾಣಿಗಳಂತ ನಾವೇನ್ ಹೇಳ್ತೀವಿ. ಅದೇ ತರ ಈ ಒಂದು ಸೀಗಡೆ ಮೀನ್, ಓಕೆ, ಸೀಗಡೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿರ್ತಕ್ಕಂಥದ್ದು. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಮೆಗಾ 3 ಅನ್ನೋದು ರಿಚೆಸ್ಟ್ ಬೇಕೇ ಬೇಕಾಗತ್ತೆ. ಹಂಗಾಗಿ ಇದು ಕೊಲೆಸ್ಟ್ರಾಲ್ ನ ಹೆಂಗೆ ಅಂತಂದ್ರೆ, ಈಗ ಹೇಳ್ತಾರೆ ಮೇಣ ಅಂತ ಹೇಳ್ತೀವಲ್ಲ, ಮೇಣದ ಬತ್ತಿ ಹೆಂಗ್ ಕರಗಿಸುತ್ತೆ ಹಂಗ್ ಕರಗಿಸುತ್ತೆ ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾಗಿ ವರ್ಕ್ ಆಗ್ತಕ್ಕಂಥದ್ದು ಈ ಒಮೆಗಾ 3 ಅಂಟಾರ್ಕ್ಟಿಕ್ ಕ್ರಿಲ್ ಆಯಿಲ್ ಅಂತ ಹೇಳ್ತಾರೆ. ಸೊ ಹಂಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು. ಓಕೆ, ನನಗೀಗ ಅನಿಸ್ತಾ ಇದೆ, ಸ್ಟಾರ್ಟಿಂಗ್ ಬಂದಾಗ ನನಗಿನ್ನೂ ಇದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇರ್ಲಿಲ್ಲ. ಬಟ್ ಇವಾಗ ನಾನು ಜಸ್ಟ್ ಇದನ್ನ ಸ್ಟಡಿ ಮಾಡ್ತಿದ್ದಾಗ ನನಗೆ ಅನಿಸ್ತಿದೆ ನಾನು ಇಮಿಡಿಯೇಟ್ ಇವತ್ತೇ ಸ್ಟಾರ್ಟ್ ಮಾಡ್ಬೇಕು ಅಂತ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಬೇಕು ಇದು. ಸೊ ಅದಕ್ಕೆ ಎಲ್ರು ಕೂಡ ಸ್ಟಾರ್ಟ್ ಮಾಡ್ಬೇಕು. ಯಾಕೆಂದ್ರೆ ಇವತ್ತಿನ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಬೇಕೇ ಬೇಕಾಗಿರ್ತಕ್ಕಂಥ ಫುಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ನನ್ನ ಕಡೆಯಿಂದ. ಅಥವಾ ಇದನ್ನ ಬಳಸಿ ಯಾರಿಗಾದ್ರೂ ರಿಸಲ್ಟ್ ಬಂದಿದ್ಯಾ, ಅಥವಾ ಇದನ್ನ ಬಳಕೆ ಯಾವ ತರ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಬೇಕಿತ್ತ ಅದ್ ಕೇಳ್ಬೋದಾ? ವಿಶ್ವರಾಧಿ ಹಿರೇಮಠ ಅವರು ಅನ್ಬಿಟ್ಟು ಹ್ಯಾಂಡ್ ರೈಸ್ ಮಾಡಿದ್ರೆ ಮಾತಾಡ್ತೀರಾ? ಓಕೆ, ಗೊತ್ತಿಲ್ಲ ಅನ್ಸುತ್ತೆ. ಓಕೆ, ಯಾರ್ದಾದ್ರು ಶೇರಿಂಗ್ಸ್ ಇದೆಯಾ? ಬಳಕೆ ಮಾಡಿ ರಿಸಲ್ಟ್ ನ ಪಡ್ಕೊಂಡಿರ್ತಕ್ಕಂಥ ಶೇರಿಂಗ್ಸ್ ಇದೆಯಾ? ಯಾರಾದ್ರೂ ಕೊಟ್ಟು ರಿಸಲ್ಟ್ ಬಂದಿರ್ತಕ್ಕಂಥ ಕೂಡ. ಓಕೆ, ಅಂಡ್ ಜೊತೆಗೆ ಇದ್ರ ಬಗ್ಗೆ ಏನೋ ಪ್ರಶ್ನೆಗಳಿದ್ಯಾ? ಓಕೆ, ಥ್ಯಾಂಕ್ ಯು. ಎಸ್ ಮೇಡಮ್. ಇನ್ನೊಂದು ಪ್ರಾಡಕ್ಟ್ ನಾಗೆ ಒಮೆಗಾ 3, 6, 9 ಅಂತ ಅದಲ್ಲ ಸರ್, ಅದನ್ನ ನಮ್ಮನೇಲಿ ಕೊಡ್ತೇವೆ. ಬಟ್ ಇದನ್ನು ಎರಡನ್ನು ಒಂದೇ ಆಗ್ತದ ಅಥವಾ ಡಬಲ್ ಆಗ್ತದ? ಮೇಡಮ್, ಅದು ಫ್ಲಾಕ್ಸ್ ಆಯಿಲ್. ಒಮೆಗಾ 3, 6, 9 ಇರುವಂತದ್ದು ಫ್ಲಾಕ್ಸ್ ಆಯಿಲ್. ಓಕೆ, ಅದಕ್ಕೂ ಇದಕ್ಕೆ ಏನಂದ್ರೆ 3G 5G ಇದ್ದಂಗೆ ಮೇಡಮ್. ಹಲೋ 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 ಸರ್, ನಮಸ್ತೆ. ನಮಸ್ತೆ ಸರ್. ಅದು ಹಾರ್ಟ್ ನಲ್ಲಿ ಹೋಲ್ ಇರೋಂತರಿಗೆ ಕೊಡ್ಬೋದು ಸರ್? ಸರ್ ಕೊಡ್ಬೋದು, ಅದು ಡಾಕ್ಟರ್ ಸಜೆಷನ್ಸ್ ಮೇರೆಗೆ ಕೊಡ್ಬೋದು, ಏನು ಸಮಸ್ಯೆ ಇಲ್ಲ ಸರ್. ಸರಿ ಸರಿ. ತುಂಬಾ ಜನಕ್ಕೆ ಹಾರ್ಟ್ ಹೋಲ್ ಇರುತ್ತೆ. ಆತರ ಇರ್ತಕ್ಕಂಥವ್ರಿಗೆ ನೀವು ಡೈರೆಕ್ಟ್ ಆಗಿ ಏನ್ ಮೆಡಿಸಿನ್ಸ್ ತಗೊಳ್ತಿರ್ತಾರೆ ಡಾಕ್ಟರ್ ಕೊಟ್ಟಿರ್ತಕ್ಕಂಥದ್ದು, ಅದ್ರ ಜೊತೆಗೇನೆ ಇದನ್ನ ಕಂಟಿನ್ಯೂ ಮಾಡಬಹುದು ಸರ್. ಸರಿ ವಿಚಾರ ಅದನ್ನ ಡಾಕ್ಟರ್ ಕೇಳಿ ತಗೋ. ಎಸ್ ಸರ್, ಹಿಂಗಿದೆ. ಅವ್ರಿಗೆ ಜಸ್ಟ್ ಇದು ಒಂದು ಬಾಟ್ಲ್ ತೋರಿಸ್ಬಿಟ್ರೆ ಸಾಕು, ಅವರೇ ಫಸ್ಟ್ ಸ್ಟಾರ್ಟ್ ಮಾಡಿ ಇಲ್ಲ ನನಗೊಂದು ಬಾಟ್ಲ್ ತಂದು ಕೊಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಇಂತ ಸಮೃದ್ಧವಾಗಿರ್ತಕ್ಕಂಥ ಕ್ರಿಲ್ ಎಲ್ಲೂ ಸಿಗಲ್ಲ. ಸರಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಅರವಿಂದ ಮೇಡಮ್ ಏನು ಕೇಳ್ತಿದ್ರೆ ಹೇಳಿ. ಸರ್ ಅದನ್ನ ತಗೊಂತ ಇತ್ತು ಫ್ಲೆಕ್ಸ್ ಆಯಿಲ್ದು, ಮತ್ತೆ ಅದ್ರೊಳಗೂ ಇರ್ತದ ಒಮೆಗಾ 3, ಆಮೇಲೆ ಇದನ್ನು ಕೊಡ್ಬೋದಾ ಅಂತ? ಖಂಡಿತ ಮೇಡಮ್. ಏನ್ ಗೊತ್ತಾ, ಒಮೆಗಾ 3, 6, 9 ಇರ್ತಕ್ಕಂಥದ್ದು ಅದು ಅಗಸೆ ಬೀಜದಿಂದ ರೆಡಿ ಮಾಡಿರ್ತಕ್ಕಂಥದ್ದು. ಇದು ಬಂದು ಸಾಗರದಲ್ಲಿ ಇರ್ತಕ್ಕಂಥ ಕ್ರಿಲ್ ಇಂದ ಮಾಡಿರ್ತಕ್ಕಂಥದ್ದು. ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಅಷ್ಟೇ. ಅದು 3G 5G ಇದ್ದಂಗೆ ಅಷ್ಟೇ. ಇದು 3G ಇಂಟರ್ನೆಟ್. ಎರಡು ಕೊಟ್ರೆ ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಕೊಡ್ಬೋದು. ಯಾಕೆಂದ್ರೆ ಒಂದು ಗೊತ್ತಿರ್ಲಿ, ಗುಡ್ ಫ್ಯಾಟ್ಸ್ ಇದೆಲ್ಲ ಕೂಡ. ಒಮೆಗಾ 3 ಅನ್ನುವಂಥದ್ದು ಗುಡ್ ಫ್ಯಾಟ್.
ಈಗ ಒಳ್ಳೆ ನೀರು ಬಾಡಿಗೆ ಕೊಟ್ಟಷ್ಟು ಎಷ್ಟು ಬಾಡಿನಲ್ಲಿರುವಂತ ಕಲುಷಿತ ಹೊರಗಡೆ ಹಾಕುತ್ತೋ ಹಂಗೆ ಗುಡ್ ಕೊಲೆಸ್ಟ್ರಾಲ್ ಬಾಡಿ ಒಳಗಡೆ ಕೊಟ್ಟಷ್ಟು ಬಾಡಿಯಲ್ಲಿರುವಂತ ಕೆಟ್ಟ ಕೊಲೆಸ್ಟ್ರಾಲ್ ಹೊರಗಡೆ ಹಾಕುತ್ತೆ. ಸರಿ ಆರಾಮ್ಸೆ ಕೊಡ್ಬೋದು ಮೇಡಮ್, ಏನು ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಎಸ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಇವತ್ತು ಪ್ರತಿಯೊಬ್ರು ಕೂಡ ಇದನ್ನ ತಗೋಬೇಕಾಗಿದೆ, ಯೂಸ್ ಮಾಡ್ಬೇಕಿದೆ. ಇದರ ರಿಸಲ್ಟ್ ಅನ್ನ ಕೂಡ ಪ್ರತಿಯೊಬ್ಬರಿಗೂ ಪ್ರಮೋಟ್ ಮಾಡ್ಬೇಕಿದೆ, ಪ್ರಚಾರ ಮಾಡ್ಬೇಕಿದೆ ತುಂಬಾ ಜನಕ್ಕೆ. ಹಾಕ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಇಂದ 1 ಅವರ್ ಹಂಗೆ ಬಿಟ್ಟು ನಾವು ಫೇಸ್ ವಾಶ್ ಮಾಡಿ ಇದ್ ಮಾಡಿದಾಗ ಅಷ್ಟು ಸೈನಿಂಗ್ ಬರುತ್ತೆ ಸರ್. ಇದು ಇವಾಗ ನಾವು ಟ್ಯಾಬ್ಲೆಟ್ಸ್ ಮೂಲಕ ತಗೊಂಡಿದೀವಿ ಅಂದ್ರೆ, ಸಪ್ಲಿಮೆಂಟ್ ಮೂಲಕ ನಾವು ತಗೊಂಡಿವಿ ಅಂದ್ರೆ ಇನ್ನಷ್ಟು ಕೆಲಸ ಮಾಡೋದಂತ ನನಗೆ ಅನಿಸ್ತು ಸರ್. ಹಂಗಾಗಿ ಮತ್ತೆ ನಾನು ಎನ್ರೈಸ್ ಮಾಡಿ. ಅಂದ್ರೆ ಕಿಟ್ ಅಲ್ಲೇ ಬರುತ್ತೆ ಸರ್ ಇದೆಲ್ಲ ಫಿಶ್ ಆಯಿಲ್ ಅಂತ? ಹೌದು ಸರ್, ಕಿಟ್ ಅಲ್ಲಿ ಬರುತ್ತೆ, ಟ್ಯೂಬ್ ಅಲ್ಲಿ ಬರುತ್ತೆ ಸರ್. ಇವಾಗ್ಲೂ ಇರುತ್ತೆ ಸರ್ ನನ್ನ ಹತ್ರ. ಓಕೆ ಓಕೆ ಸರ್, ಸೂಪರ್ ಸರ್. ಹಾ ಸರ್, ಯಾವುದೇ ಕೆಮಿಕಲ್ಸ್ ಅಲ್ಲ ಸರ್, ಹರ್ಬಲ್ ಕಿಟ್ ಅಲ್ಲಿ ಅಂತ ಬರುತ್ತೆ ಸರ್. ನಾನು ಇವಾಗ್ಲೂ ತುಂಬಾ ಜನಕ್ಕೆ ನಾನು ಆಡ್ ಮಾಡ್ತಾ ಇರ್ತೀನಿ ಸರ್, ಅದು ಸ್ಕಿನ್ ನೋಡಿ. ಅಷ್ಟು ರಿಸಲ್ಟ್ ಇರುತ್ತೆ ಸರ್. ಆಮೇಲೆ ಡ್ಯಾಂಡ್ರಫ್ ಅಂಡ್ ಏರ್ ತುಂಬಾ ರಫ್ ಆಗಿ ಸೈನಿಂಗ್ ಇಲ್ದೆ ಇದ್ದಾಗ ಕೂಡ ನಾನು ಇದನ್ನ ಆಡ್ ಮಾಡ್ತಾ ಇರ್ತೀನಿ ಸರ್. ಅಷ್ಟು ರಿಸಲ್ಟ್ ಬರ್ತಾ ಇರುತ್ತೆ ಸರ್. ಇನ್ನು ಮೇಲೇನೆ ಅಷ್ಟು ಬಂದಿದೆ ಅಂದ್ರೆ ನಾವು ಟ್ಯಾಬ್ಲೆಟ್ಸ್ ಮೂಲಕ ತಗೊಂಡಾಗ ಇನ್ನೆಷ್ಟು ರಿಸಲ್ಟ್ ಬರುವುದಂತ ಅನಿಸ್ತು ಸರ್ ನನಗೆ. ಇದನ್ನ ಕಂಟಿನ್ಯೂ ಮಾಡುವುದಂತ ನನಗೆಲ್ಲರಿಗೂ, ಯಾವುದೇ ಒಂದು ರೀತಿ ನಾನ್ ವೆಜ್ ಅಲ್ಲ ಸರ್ ಇದು ಅಂತೇಳಿ ನಾನು ತಿಳಿಸಿದೆ ಸರ್. ಎಸ್ ಎಸ್ ಎಸ್, ಸೂಪರ್. ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಮಾಹಿತಿ ಕೊಟ್ರಿ. ಇದು ಯಾವ್ದು, ಏನಕ್ಕೆ, ಹೆಂಗ್ ಬಳಸಬೇಕು ಅನ್ನೋ ಫುಲ್ ಕ್ಲಾರಿಟಿ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಫ್ರೆಂಡ್ಸ್, ಎಲ್ರು ಕೂಡ ಬಳಕೆ ಮಾಡ್ಬೇಕಿದೆ, ಎಲ್ರಿಗೂ ಅತ್ಯವಶ್ಯಕ ಬೇಕಾಗಿರ್ತಕ್ಕಂಥ ಒಂದು ಸಪ್ಲಿಮೆಂಟ್ ಇದು.